ಎಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾಯಿದ್ವಿ. ಇವತ್ತು ಮಂಡೇ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ಬಿಟ್ಟು ಶುರು ಮಾಡಬೇಕಲ್ಲ, ಯಾಕಂದರೆ ಮಗುನ ಸ್ಕೂಲು ಕಳಿಸ್ಲೇಬೇಕಲ್ಲ. ಟೈಮ್ 6:30. ನಮ್ಮ ಗಾನವಿಯವರು ಮುಖಕ್ಕೆ ಅದೇನೋ ಅರ್ಶಿನ ಮತ್ತು ಕಡಲೆ ಹಿಟ್ಟು ತಿಕ್ಕೊಂಡು ಕೂತಿದ್ದಾರೆ. ನಾನು ನಮ್ಮ ನವಿಗೊಂದು ಚಾಲೆಂಜ್ ಕೊಟ್ಟಿದ್ದೀನಿ ಗೈಸ್. ಪ್ರತಿದಿನ ಇಬ್ಬರ ಹತ್ರನೂ ಒಂದು ಆ್ಯಪ್ ಇದೆ, ಸ್ಟೆಪ್ ಸೆಟ್ ಗೋ ಅಂತ. ಅದು ಬಂದು ನೀವು ಕೊಟ್ಟಿದ್ದ ಚಾಲೆಂಜ್ ನಾನು ಕೊಟ್ಟಿರೋದು. ಅದರಲ್ಲಿ ಯಾರು ಜಾಸ್ತಿ ಡೈಲಿ ವಾಕ್ ಮಾಡ್ತಾರೆ ಅವರಿಗೆ 50 ರೂಪೀಸ್. ಇವಳು ಮಾಡಿದ್ರೆ ಇವಳಿಗೆ, ಇವಳು ನಾನು ಮಾಡ್ರೆ ನನಗೆ. ನಂಗೆ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಗೆದ್ಬಿಟ್ಲು ಗೈಸ್, ಗೆಲ್ಲಲ್ಲ ಹಾಕೊಂಡ್ಬಿಟ್ಟಿದೆ. ಮೊಬೈಲ್ ಇಟ್ಕೊಂಡು ಓಡಾಡಿ ನಿನ್ನೆ ಗ್ರೌಂಡ್ಗೆಲ್ಲ ಹೋಗಿದ್ವಲ್ಲ. ಎಷ್ಟು ನಾನು 6,000 ಮಾಡಿದೆ. 6,000 ಸ್ಟೆಪ್ಸು. ಅದು ಯಾವಾಗ ನೆನೆ ಸಂಜೆ ಹಾಕೊಟ್ಟಿದ್ದು ಇವಳಿಗೆ ಅಪ್ಲಿಕೇಶನ್. ಅದನ್ನ ಗೆದ್ಬಿಟ್ಲು ಗೈಸ್. 50 ರೂಪೀಸ್. 4,000. 2,000 ಕಡಿಮೆ ಇವಳಿಗಿಂತ ಅಷ್ಟೇ ಗೈಸ್. ಅಂದ್ರೆ ರಾತ್ರಿ ಮಾಡಿದವರು, ಅಯ್ಯೋ ನಿಂಗಿಂತ ಕಡಿಮೆ ಆಗ್ಬಿಡ್ತೀನಲ್ಲ ಅಂತ ರಾತ್ರಿ 1,000 ಮಾಡಿದ್ರು. ಇವಾಗ ಬೆಳಗ್ಗೆ 5:00 ಎದ್ಬಿಟ್ಟು ಅಲ್ಲೇ 2,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಫುಲ್ ಫಾಸ್ಟ್ ಇದ್ದಾರೆ. ಇವತ್ತೊಂದು 50 ರೂಪಾಯಿ ಕೊಡ್ಬೇಕಾಗುತ್ತೇನೋ. ಇವತ್ತು ಹೆಂಗಾರ ಮಾಡಿ ಮೀರಿಸ್ಬೇಕು ಇವಳ. ಆಗಲ್ಲ ಬಿಡಿ. ಏನೋ ಕುಡಿತಾ ಇದ್ದೀರಾ? ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ಸೊ ಫೈನಲಿ ಪಣ ತೊಟ್ಟಿದ್ದಾರೆ. ಸಣ್ಣ ಹಂಗೆ ಸಣ್ಣನೂ ಆಗ್ಬೋದು. ಓ, ನನ್ನ ಹತ್ರ ದುಡ್ಡು ಕಿತ್ಕೋಬಹುದು, ಸಣ್ಣನೂ ಆಗ್ಬೋದು ಅಂತ ಪ್ಲಾನ್ ಮಾಡ್ತಾರೆ ಇವ್ರು. ಅದೇ ಕಣಕ್ಕೂ ನನ್ನ ಮೀರ್ಸಕ್ಕಂತೂ ಆಗದೇ ಇಲ್ಲ. ಒಂದಿನನೂ ಆಗಲ್ವಾ? ಒಂದಿನನೂ ಆಗಲ್ಲ. ನಾನೇ ಬೇಡ ಬಿಡಪ್ಪ ನೀನೇ ಗೆಲ್ಲು ಅಂತ ಬಿಡ್ಕೊಡ್ಬೇಕು. ಚಾಲೆಂಜ್ ಒಂದಿನ ಗೆದ್ದು ತೋರಿಸ್ತೀನಿ ಕಡೆ. ಆಗದೇ ಇಲ್ಲ. ಈಗ ಆಲ್ರೆಡಿ 2,000 ಕಂಪ್ಲೀಟ್ ಮಾಡಿದಾಳ. ಅದು ಕಾನ್ಫಿಡೆಂಟ್ ಐತೆ ಅವಳಿಗೆ. ಇಲ್ಲ ಆತರ ಅಲ್ಲ, ವಾಕ್ ಮಾಡೇ ಮಾಡ್ತೀನಿ ನಾನು, ನಿನ್ಕಿಂತ ಜಾಸ್ತಿ ಓಡಾಡ್ತೀನಿ ಅಂತ ಅನ್ಬಿಟ್ಟು. ನೀನು ಏನ್ ಗೊತ್ತಾ, ಇಲ್ಲಿ ಸುತ್ತಕ್ ಹೋಗಲ್ಲ, ಹೊರ್ಗಡೆ ಸುತ್ಬಿಡ್ತೀಯ ಬೇಕಾದ್ರೆ, ಇಲ್ಲಿ ಸುತ್ತಕ್ ಹೋಗಲ್ಲ. ಯಾಕಂದ್ರೆ ತಲೆ ಸುತ್ತ ಬರುತ್ತೆ ನಿಂಗೆ. ನನಗೆ ಅಭ್ಯಾಸ ಐತೆ. ಚಿಕ್ಕ ಇರೋದ್ರಿಂದ ಜಾಸ್ತಿ ತಿರುಗ್ಬಿಟ್ರೆ ಸಾಕು ತಲೆ ಗ್ರ. ನಾನು ಅದಕ್ಕೆ ಹಿಂಗ್ ತಿರ್ಗಲ್ಲ ಜಾಸ್ತಿ. ಹಿಂಗ್ ಹೋಗಿ ಹಿಂಗ್ ಬಂದ್ ಹಿಂಗ್ ಸುಮ್ನೆ ಹಿಂಗ್ ಓಡಾಡ್ತೀನಿ. ಹಿಂಗ್ ರೌಂಡ್ ಹಾಕಲ್ಲ, ಹಿಂಗ್ ಸುಮ್ನೆ ಹಿಂಗ್ ಹೋಗಿ. ಸರಿ ಗೈಸ್, ಈಗ ಅವ್ರನ್ನ ಎಬ್ಬಿಸ್ಬೇಕು. ಇನ್ನೂ ಎದಳ್ಸಿಲ್ಲ ನನ್ನ ಮಕ್ಳು. ನಮ್ಮನೆಯವ್ರು ಇವಾಗ ಎದ್ದಿರೋದು, ನಾನ್ ಮಾತ್ರ ಒಬ್ಳು ಬೇಗ ಎದ್ದು. ನಮ್ಮನೆಯವ್ರನ್ನ ಎದಳ್ಸೋಣ ಅನ್ಕೊಂಡಿದ್ದೆ, ಅವ್ರಿಗೆ ನೈಟ್ ಡ್ಯೂಟಿ ಬೇರೆ ಅಲ್ವಾ. ಕಾಫಿ ಕೊಟ್ಟಿದ್ದಾರೆ, ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು. ನಮ್ಮಲ್ಲಿ ಯಾರಿಗೂ ಶುಗರೇ ಯೂಸ್ ಮಾಡ್ಬಾರ್ದು ಡಿಸೈಡ್ ಆಗಿದ್ದೀನಿ ನಾನು. ಅಂದ್ರೆ ಸಣ್ಣ ಆಗ್ಬೇಕು ಅಂತ ಏನಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಒಂದು ಮಕ್ಳದಾಗ್ಲಿ ನಮ್ದಾಗ್ಲಿ ಎಲ್ಲರದ್ದು. ಸರಿ, ಓಕೆ ಗೈಸ್, ಸಿಗ್ತೀವಿ ನಿಮಗೆ. ನಮ್ಮ ದೇವನ ಎಬ್ಬಿಸ್ಬೇಕಾರೆ ಆಲ್ತು ಬೇರೆ ತಗೋಬೇಕು. ನೋಡಿ ಗೈಸ್, ನಮ್ಮ ನವಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಒಗ್ಗರಣೆ ಹಾಕೋಕಂತೆ. ಏನೋ ಗೊತ್ತಿಲ್ಲ ನನಗೂ ನನ್ನ ಮಗಂಗೂ. ನಾನು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತಂತೆ, ನಮ್ಮ ನವಿ ಒಗ್ಗರಣೆ ಹಾಕಿದ್ರೆ ಅಪ್ಪ ಚೆನ್ನಾಗೇ ಇಲ್ಲಪ್ಪ ದಿವಾ ಹೇಳೋದು ಡೈಲಾಗು. ಅದಕ್ಕೆ ಸೇಮ್ ನಿನ್ನ ಥರನೇ ನಾನು ಮಾಡ್ತೀನಿ. ಇವ್ರು ಎಲ್ಲ ಇವಾಗ ನಾನು ಏನು ಹಾಕಿನ ಅದನ್ನೇ ಇವ್ರು ಹಾಕೋದು. ಆದರೂ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಯಾಕೆಂತ ಗೊತ್ತಿಲ್ಲ. ಅದಕ್ಕೆ ಒಗ್ಗರಣೆ ಟೈಮಲ್ಲಿ ಯಾವಾಗ ಏನೇನು ಹಾಕಬೇಕು ಅದನ್ನೇ ಹಾಕಬೇಕು, ಅವಾಗಲೇ ಚೆನ್ನಾಗಿ ಬರೋದು. ಇವ್ರಿಗೆ ಹಾಲು ಇಟ್ಟಿದ್ದೀನಿ ಗೈಸ್. ಇವಾಗ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀವಿ ಪಾತ್ರೆನ. ಟೈಮ್ 7 ಗಂಟೆ 5 ನಿಮಿಷ ಎಬ್ಬರ್ಸಕ್ಕೆ ಹೋಗಿದ್ದಾರೆ. ನೋಡಿ ಗೈಸ್, ನಮ್ಮ ನವಿಯವರು ಎಬ್ಬರಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಕ್ಕಳ, ಎದಳ್ರ. ಗುಡ್ ಮಾರ್ನಿಂಗ್. ಎದಳೋದಿವಿ. ಗುಡ್ ಮಾರ್ನಿಂಗ್ ಖುಷಿ. ನೆನೆ ನನ್ಕಿಂತ ಬೇಗ ಎದ್ದಿ ಇಬ್ರು ಅಪ್ಪನ ಜೊತೆ ಆಡ್ತಿದ್ರಿ. ಇವತ್ತ ಅಪ್ಪ ಮಕ್ಕಳೆಲ್ಲ ಲೇಟು, ಅಮ್ಮ ಬೇಗ ಇದ್ರೂ ಎದ್ದಿಲ್ಲ. ಎದಳಿ ಮಕ್ಕಳ. ಅಪ್ಪನ ಎದಳ್ತು ಬಿಡು. ದಿವಿತ್. ಖುಷಿ ಗುಡ್ ಮಾರ್ನಿಂಗ್. ಚೆನ್ನಾಗಿ ಹೇಳ್ತಾನೆ ಗೈಸ್ ಅವನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಿ ಖುಷಿ. ಅಪ್ಪಂಗೆ ಹೇಳು ಮಗ್ನೆ. ಗುಡ್ ಮಾರ್ನಿಂಗ್ ಅಪ್ಪ. ಇದಕ್ಕೆ ರಜಾ ಎದ್ಬಿಟ್ರೆ ಬೇಗ ಎಚ್ಚರಕ್ಕಾಗುತ್ತೆ. ಇದಕ್ಕೆ ಈ ಕಂದಮ್ಮಂಗೆ ಸ್ಕೂಲ್ ಐತೆ ಅಂತ ಗೊತ್ತಾಗ್ಬಿಟ್ರೆ ಎಚ್ಚರಿಕೆನೇ ಆಗಲ್ಲ. ಮಕ್ಳಿಗೂ ಅಷ್ಟೇ, ನಮಗೂ ಹಂಗೆ ಆಯ್ತಿತ್ತು. ಗುಡ್ ಮಾರ್ನಿಂಗ್ ದಿವಿತ್ ಹೇಳ್ಬೇಕು. ಗುಡ್ ಮಾರ್ನಿಂಗ ತಡೀರಿ, ಕಣ್ಣೆ ಬಿಡಕ್ಕಾಗಿಲ್ಲ. ಅದೇನ ಯಾರಿಗೆ ಬೇಕು ಬೂಸ್ಟು? ಖುಷಿ ಫಸ್ಟ್ ಎದ್ದ. ಖುಷಿಗೆ ಫಸ್ಟು. ಅದಕ್ಕೆ ಏನಪ್ಪ ಸಂಜೆ ಬೇಗ ಮಲ್ಕೋಬೇಕು ಅಂತ ಹೇಳೋದು. ಇವಾಗ ಸಂಜೆ ವರ್ಷೊತ್ತಿಗೆ ನೋಡು ಹೆಂಗ ಅಂಡಿಡ್ತಾರೆ ಅಂತ. ಯಾರು ಇರಲ್ವಲ್ಲ ಅಂಡಕ್ಕೆ. ಖುಷಿ ಅವನಲ್ಲ, ಖುಷಿನೂ ಅವ್ರ ಅಪ್ಪ ಇಬ್ಬರೇ ಇರ್ತಾರೆ. ಅವರಿಬ್ಬರೇ ಅಂಡದು.
ನನಗೆ ಹಿಂಸೆ ಕೊಡ್ತೀರಾ ನೀರಾಕಮ್ಮ ಹಾ ಅಮ್ಮ ನೀರು ತಂಬಮ್ಮ. ಆಮೇಲೆ ಗಿಲಿಕಿ ಅಲ್ಲಾಡ್ಸೋದು. ಇಬ್ರು ಸಂದ್ರೆ ಸಾಕು, ಗಿಲ್ಕಿ ಈ ಅಂತ ಅಲ್ಲಾಡ್ಸೋದು. ಖುಷಿಗೂ ಅಲ್ಲಾಡ್ಸೋಣ, ಖುಷಿಗೂ ಹಿಂಸೆ ಕೊಡ್ತೀನಿ. ಬನ್ನಿ ಹಾಲು ಕೊಡ್ತೀನಿ ನಿಮಗೆ. ಬೂಸ್ಟ್ ತಿಂತೀರಾ ಹಂಗೇನೆ ಹಾಲು ಜೊತೆ ಕುಡಿತೀರಾ? ಅಯ್ಯೋ ಹಾಲಿಗೆ ಬಂದಿದ್ದೀನಿ. ಜಸ್ಟ್ ಮಿಸ್ ಗೈಸ್, ಒಂದೇ ಒಂದು ಸೆಕೆಂಡು ಆಫ್ ಮಾಡಿದ್ದೀನಿ. ಒಂದೇ ಒಂದು ಸೆಕೆಂಡಲ್ಲಿ ಯಪ್ಪ. ಇದರಲ್ಲಿ ಟೈಮ್ ಆಯ್ತು ಸ್ಕೂಲಿಗೆ. ಗುಡ್ ಮಾರ್ನಿಂಗ್ ದಿವಿ. ಗುಡ್ ಮಾರ್ನಿಂಗ್ ಹೇಳಿ ಮಗನೆ. ದೇವತರ ಕತ್ಲಲ್ಲಿ ಬಂದಿದ್ರೆ ಎದ್ರಿಕೊಂಡಿರೋ. ಅಮ್ಮನ್ನ ಎದ್ದ ತಕ್ಷಣ ಅಮ್ಮನ ಮುಖ ನೋಡಿದ್ರೆ ಅದೃಷ್ಟ. ಇನ್ನೊಂದೇನು ಗೊತ್ತಾ ಗೈಸ್, ನಮ್ ದಿವ ಖುಷಿ ಡ್ರೆಸ್ ಹಾಕೊಂಡವನೆ, ಖುಷಿ ದಿವನ್ ಡ್ರೆಸ್. ಇಲ್ಲಲೇ ಎರಡು ದಿವಂದೇ ಅದು. ನಾವು ಖುಷಿ ಬಟ್ಟೆನೇ ತರಲ್ಲ ಗೈಸ್. ಹೊಸ ಬಟ್ಟೆ ಆದ್ರೆ ಮಾತ್ರ ಅವನಿಗೆ ಇದು ಹೊಸ ಬಟ್ಟೆನುವೆ ದಿವಂಗ ಆಗದೆ ತರಿಸ್ಬಿಡ್ತೀವಿ. ಅದು ಖುಷಿಗೂ ಆಗುತ್ತೆ ದಿವಂಗ ಆಗುತ್ತೆ. ದಿವಂದಿದು ಚಿಕ್ಕ ವಯಸ್ಸದು ಇನ್ನೂ ಆಗ್ತಾ ಇದೀನಿ ಅದನ್ನ ನಾನು. ಸರಿ ಓಕೆ ಬನ್ನಿ, ಇದು ಬನ್ನಿ ಹಾಲು ಕೊಡ್ತೀನಿ. ಸಕ್ಕರೆ ಹಾಕಲ್ಬೇಡವಾ? ಯಾವ್ದು ಬರೀ ಬೂಸ್ಟ್ ಹಾಕ್ಬಿಟ್ಟು ಕೊಡ್ಬೇಕಾ? ಸ್ವಲ್ಪ ಜಾಸ್ತಿ ಬೂಸ್ಟ್ ಹಾಕೊಡಿ. ನಮ್ಮ ಮನೇಲಿ ಗೈಸ್ ಬೇರೆ ದಿನ ಏನು ತಿಂಡಿ ಮಾಡ್ತೀವಿ ಅನ್ನೋದು ನನಗಂತೂ ಗೊತ್ತಿರಲ್ಲ. ಈ ಮಂಡೇ ಸೋಮವಾರ ಮಾತ್ರ ಚಿತ್ರಾನ್ನ ಅನ್ನೋದು ಫಿಕ್ಸ್ ಆಗಿರುತ್ತೆ. ಅದು ಯಾಕೋ ಗೊತ್ತಿಲ್ಲ ನಮ್ಮ ನವಿಗೆ. ಸೋಮವಾರ ಅಂದರೆ ಚಿತ್ರಾನ್ನನೇ ಮಾಡ್ತಾಳೆ ಯಾವತ್ತೂ, ಯಾವಾಗ್ಲೂ ಜಾಸ್ತಿ ಅದೇ ಮಾಡೋದು. ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ, ಮನೆಯೆಲ್ಲ ಘಮ ಘಮ ಅಂತ ಇದೆ. ನಮ್ಮ ನವಿ ಓಹೋ ಅಂತ ಇದ್ದಾರೆ. ಆ ಘಮ ಘಮ ಸ್ಮೆಲ್ ಬರಬೇಕು, ಆವಾಗಲೇ ಚೆಂದ ಅದು. ಈರುಳ್ಳಿ ನಮ್ಮ ನವಿ ಏನು ಮಾಡ್ತಾರೋ ಗೊತ್ತಿಲ್ಲ ಗೈಸ್, ಚೆನ್ನಾಗೇ ಬರಲ್ಲ ಚಿತ್ರಾನ್ನ. ಮೋಸ್ಟ್ಲಿ ಇದ್ರೊಳಗೆ ನಿಂಬೆಹಣ್ಣು ಹಿಂಡ್ಬಿಡ್ತಾಳೆ ಅನ್ಸುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ನಾವೇನು ಮಾಡ್ತೀವಿ ಅನ್ನದ ಮೇಲೆ ಹಿಂಡ್ತೀವಿ ತಣ್ಣಗಾದ್ಮೇಲೆ, ಇಲ್ಲ ಗೊಜ್ಜು ತಣ್ಣಗಾಗಬೇಕು, ಅವಾಗ ಅದು ಕೈ ಬರಲ್ಲ. ವಾವ್ ಬೆಳ್ಳಗಿದೆಯಾ? ಅದು ಎಸ್ಸಲ್ಲಿ ಒಂದು ಚೂರು ಈರುಳ್ಳಿ ಹಾಕಬೇಕಾ? ಸಿಗ್ತಿಲ್ಲ ಕೈಯಲ್ಲಿ. ಆಮೇಲೆ ಊರಿನ ಕಡಿಮೆ ಕೊಡ್ಕೋಬೇಕು. ನಾನು ಕಡಿಮೆ ಕೊಡ್ಕೊಂಡಿರ್ತೀನಿ. ನಮ್ಮ ನವಿ ಐ ಲೆವೆಲ್ ಕೊಡ್ಕೊಂಡ್ಬಿಟ್ಟು ಇದು ಎಗ್ ರೈಸ್ ಮಾಡ್ತಾರಲ್ಲ ಹಿಂಗೆ ಮಾಡ್ಬಿಟ್ಟು ಬುಡ ಹೆಂಗಿರು ತಿಂತಾರೆ. ಯಾಕೆಂದ್ರೆ ಚಿತ್ರಾನ್ನ ಇವಳು ತಿನ್ನಲ್ಲ ಗೈಸ್. ಇವಳು ಹೌದೇ ಕಾಣ್ಕೊ ತಿನ್ನಲ್ಲ ಚಿತ್ರಾನ್ನ. ಒಂದಿನ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೀ ಚಿತ್ರಾನ್ನ ಕೊಡ್ಬೇಕು. ಫ್ಲೇವರ್ಗೆ ಬೆಳ್ಳುಳ್ಳಿ ಹಾಕೋಣ. ನಮ್ಮ ನವಿ ಹಾಕಲ್ಲ, ನಾವು ಬೆಳ್ಳುಳ್ಳಿ ಹಾಕ್ತೀವಿ. ಅದನ್ನ ಜಜ್ಜಿ ಹಾಂ ನೋಡಿ, ಅವ್ರ ಅಮ್ಮ ಮಾಡೋದು ಇಷ್ಟ ಆಗುತ್ತೆ ಅಂತ ಅವಳಿಗೆ. ನಾನು ಮಾಡೋದು ಇವಳು ಮಾಡ್ಕೊಳ್ಳೋದು ಹೋಟ್ಲಲ್ಲಿ ಮಾಡೋದು ಯಾವ್ದು ಇಷ್ಟ ಆಗಲ್ಲ ಅಂತ. ಇವಾಗ ಇತ್ತೀಚೆಗೆ ಯಾಕೋ ನಮ್ಮ ಮಾಡೋದು ತಿನ್ನಕ್ಕೆ ಇಷ್ಟ ಇಲ್ಲ, ನೀನ್ ಮಾಡೋದು ತಿನ್ನಕ್ಕೆ ಇಷ್ಟ ಇಲ್ಲ. ಫಸ್ಟ್ ನಾನ್ ಮಾಡೋದು ತಿಂತಿರ್ಲಿಲ್ಲ, ನೀನೆಲ್ಲ ಮಾಡೋದು ಇಷ್ಟ ಆಗಿರೋದು. ನಮ್ ದಿವ ಇನ್ನೊಂದೇನ್ ಮಾಡ್ತಾನೆ ಗೊತ್ತಾ ಗೈಸ್, ಈರುಳ್ಳಿ ಹಾಕೊಂಡ್ಬರ್ತಾನೆ. ಸ್ಕೂಲಿಗೆ ಕೊಟ್ಟಿದ್ದೀವಿ, ಸ್ಕೂಲಲ್ಲಿ ಈರುಳ್ಳಿ ಹಾಕೊಂಡ್ ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ವಾ ಗೈಸ್, ಅವಾಗ ಮ್ಯಾಮ್ ಬೈತಾರಂತೆ ಬೇಗ ಬೇಗ ತಿನ್ನು ಅಂತವ. ಇವನು ಹಾಕೊಂಡು ತಿನ್ಕೊಂಡು ಬರೋ ಹೊತ್ತಿಗೆ ಟೈಮ್ ಆಗೋದು. ಇಟ್ಕೊಡು ಎಲ್ಲ ಕಲರ್ ಅರಿಶಿಣ ಅಲ್ಲೇ ಐತೆ ನೋಡಿ, ಇಲ್ಲೇ ಇಟ್ಟಿದ್ದಾಳೆ. ಏನು ನಂಗೆ ಗಂಡ ಹಿಂಸೆನೆ ಪಡಬಾರ್ದು ಅಂತ ಗೈಸ್. ಆಮೇಲೆ ನಾನ್ ಮಾಡ್ದೆ ಅಂತಾರೆ. ನೆನ್ನೆ ಅಂತೂ ಇದು ಚಿತ್ರಾನ್ನದ ಇಷ್ಟೊಂದು ರೋಸ್ಟ್ ಮಾಡಕ್ತವ್ರು ನನ್ನ ಗೈಸ್. ನೆನ್ನೆ ನಾನು ಎಷ್ಟು ರೋಸ್ಟ್ ಮಾಡ್ಬೋದಾಯ್ತು, ನಾನು ಮಾಡ್ಲಿಲ್ಲ. ಸಾಂಬಾರ್ ಚೆನ್ನಾಗಿತ್ತು ಗೈಸ್. ಯಪ್ಪ ಸಾಂಬಾರ್ ಚೆನ್ನಾಗಿತ್ತು ಅಂತ ನಾನ್ ಮಾಡಿ ಸಾಂಬಾರ್ ರಾತ್ರಿ ಫ್ರೈ ತರ ಮಾಡ್ಕೊಟ್ಲು. ನಾನಾಗಿ ಅದನ್ನೇ ತಿಂತಿದ್ದೆ. ಅದೆಷ್ಟು ಗಬ್ಬ ಅಂತಿತ್ತು ಗೊತ್ತಾ ಗೈಸ್. ನೀವು ಅದನ್ನ ತಿನ್ಬಿಟ್ಟಿದ್ರೆ ಇವ್ರ ಮನೆಗೆ ಯಾಕೆ ಹೋಗಿದೀವಿ, ಥೂ ಯಪ್ಪ ಎಂತ ಇದಾಗ್ ಮಾಡ್ಕೊಟ್ಟವ್ರೆ ಅಂತ. ಬೇರೆ ಬಂದಾಗ ಕ್ಲೀನ್ ಆಗಿ ಮಾಡ್ತೀವಿ. ಯಾರು ಬ್ರಷ್ ನಾವ್ ಇದ್ದಾಗ ಅದನ್ನೇ ತಿನ್ಬೋದಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಂಡು ಏನಾರು ಒಂಚೂರು ಇದಾದ್ರು. ಆ ಸ್ಮೆಲ್ ನೀನ್ ತಿನ್ಬೋದು, ತೇಗಿದ್ರೆ ಅದೇ ಸ್ಮೆಲ್ಲು ವಾಮಿಟ್ ಆಗ್ಬಿಡುತ್ತೆ ಅಷ್ಟೇ. ಸಾಲ್ಟ್ ಹಾಕೋಣ. ಹಾಲು ಯಾರಿಗೆ? ABCD ಹೇಳು. ಹಾಲು ಯಾರಿಗೆ ಬೇಕು ಅವ್ರು ABCD ಹೇಳ್ಬೇಕು.
ನೋಡಿ ಗೈಸ್, ಫೈನಲಿ ಚಿತ್ರಾನ್ನ ರೆಡಿ ಆಗಿದೆ. ವಿಡಿಯೋದಲ್ಲಿ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಕಲರು, ಬಟ್ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಕಲಿಸ್ತಾ ಇದ್ದೀನಿ. ನಮ್ಮ ದಿವಿತ್ ಅವರು ಕಲಿತಾ ಇದ್ದಾರೆ ಎಪಿಸೋಡಿನ. ಗೈಸ್, ಫೈನಲಿ ಚಿತ್ರಾನ್ನ ರೆಡಿ ಆಗಿದೆ. ಲಾಸ್ಟಿಗೆ ನಿಂಬೆಹಣ್ಣು ಇಡಬೇಕು. ಇಲ್ಲೇ ತಂದು ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಯಿತು, ಇನ್ನೊಂದೈತಾ? ಸಾಕಷ್ಟೇ, ಹುಳಿ ಜಾಸ್ತಿ ತಿಂದಿದ್ದು. ಕಲಸ್ಬಿಟ್ಟು ಬಾಕ್ಸಿಗೆ ತುಂಬೋದು. ಒಂದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ನನ್ನ ಮಗನ ಸ್ಕೂಲ್ಗೆ ಕಳ್ಸೋಕ್ಕೆ ಸ್ನ್ಯಾಕ್ಸ್ ಇರಲಿಲ್ಲ ಗೈಸ್. ಬುಕ್ ಮಾಡಿದ್ದೆ, ಬಂತು ಜೆಪ್ಟೋ. ನಾನು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಗೈಸ್, ಬುಕ್ ಮಾಡಿರೋದೆ. ಫೋನ್ ಮೇಲೆ ಫೋನ್ ಹೊಡೆದವ್ರು ಅವ್ರು, ಪಾಪ ನೋಡೇ ಇಲ್ಲ ನಾನು. ಸ್ನಾನಕ್ಕೆ ಹೋಗಿದ್ದೀರಾ? ನಿನಗೋಸ್ಕರ ಹಣ್ಣು ಬಿಚ್ಚಕ್ಕಾಗಲ್ಲ. ಡ್ರೈ ಫ್ರೂಟ್ಸ್ ತರಿಸಿದ್ದೀನಿ, ನಾನು ಕಳಿಸ್ಬಿಟ್ಟು. ಡ್ರೈ ಫ್ರೂಟ್ಸ್ 100 ಗ್ರಾಮ್. ಪೆನ್ನು ಅಂತ ಬಿಡ್ಕೊತಾ ಇರೋ ಗೈಸ್. ಇವ್ರ ಹತ್ರ ಎಷ್ಟು ಪೆನ್ ಇತ್ತು ಗೊತ್ತಾ ಗೈಸ್, ಅದೆಲ್ಲ ಹಾಳು ಮಾಡೋರೆ. ಅದಕ್ಕೆ 5 ರೂಪಾಯಿ ಕೊಟ್ಟು 6 ತರಿಸಿದ್ದೀನಿ. ಆರೆಂಜ್ ಮತ್ತು ಬಾದಾಮಿ ದ್ರಾಕ್ಷಿ 100 ರೂಪಾಯಿ. ಹಾಂ, ಬಾದಾಮಿ 100 ರೂಪಾಯಿ, ಇದು 100 ರೂಪಾಯಿ. ಇದು 200 ಗ್ರಾಮ್ಸ್, ಇದು 100 ಗ್ರಾಮ್ಸ್. 100 ರೂಪಾಯಿ kg. ಓಕೆ, ಬೇಗ ಮಾಡಿ ಕಳಿಸಿ. ಚಿತ್ರಾನ್ನ ತಣ್ಣಗಾಗಿದೆ ಗೈಸ್, ನಿಂಬೆಹಣ್ಣು ಹಾಕೋಣ. ಗೈಸ್, ನಮ್ಮ ಮನೆಯವ್ರು ನೋಡಿ ಗೈಸ್, ಮಗಂಗೆ ಟಿಫನ್ ಮಾಡಿಸ್ತಾ ಇದ್ದಾರೆ. ಪಾಪ ಚಿಕ್ಕ ಮಗಂಗೆ ಏನು ತಿನ್ನಿಸ್ತಲ್ಲ, ಏನು ಮಾಡ್ದಲ್ಲ. ಬರೀ ದೊಡ್ಡ ಮಗಂಗೆ ಮಾತ್ರ ತಿನ್ನಿಸ್ಬಿಟ್ಟು ನಮ್ಮನೆಯವ್ರು ಫಸ್ಟಲ್ಲಿ ಹೆಂಗೆ ತಿನ್ನಿಸ್ತಾ ಇರಲಿಲ್ಲ ಗೈಸ್. ಸ್ಕೂಲ್ ಅಲ್ವಾ, ನಮ್ಮ ಆಟ ಮಾಡ್ಕೊಂಡು ಕೂತಿರ್ಬೇಕು ಅಂತ. ನಮ್ಮ ದಿವಂತ ತಿನ್ನೋದೇ ಇಲ್ಲ. ಅವ್ನು ಯಾವಾಗ ನಿಧಾನನೇ ತಿನ್ನೋದು. ಮನೆಯಲ್ಲೂ ಅಷ್ಟೇ ನಿಧಾನನೇ ತಿನ್ನೋದವನು. ಸ್ಕೂಲಲ್ಲೂ ನಿಧಾನಕ್ಕೆ ತಿಂತಾನೆ ಏನೋ ಗೊತ್ತಿಲ್ಲ. ನಿಧಾನ ತಿಂತಾರ. ಅವತ್ತೇನೆ ಹೇಳೋರಂತ ಕಂಪ್ಲೇಂಟ್, ಬೇಗ ತಿನ್ನಿ ಅಂತ. ದೊಡ್ಡ ಮಕ್ಕಳು ಬರ್ತಾರ ನಿಮ್ ಜೊತೆಗೆ, ಬೇಗ ತಿಂತಾರ ಅವರು. ಮೋಸ್ಟ್ಲಿ ಊಟಕ್ಕೆಲ್ಲ ಒಟ್ಟಿಗೆ ಕೂತ್ಕೋಬಹುದು. ಏನಂತ ಮಾತಾಡ್ಸ್ತೀಯ ಅವ್ರನ್ನ? ಏನಂತ ಮಾತಾಡ್ಸ್ತೀನಿ ನೀನು ಅವ್ರನ್ನ? ಅಣ್ಣ ಅಂತ ಮಾತಾಡ್ಸ್ಬೇಕು. ಅಕ್ಕ ಅಂತ ದೊಡ್ಡವ್ರನ್ನ ಅಣ್ಣ ಅಕ್ಕ ಅನ್ಬೇಕು. ನಿನ್ ಜೊತೆ ಅವರಲ್ಲ, ನಿನ್ ಕ್ಲಾಸಕ್ಕೆ ಹೋಗೋತಾರಲ್ಲ ಅವ್ರನ್ನೂ ಹೋಗಿ ಬನ್ನಿ ಅಂತ ಮಾತಾಡ್ಸುವ. ಹೋಗೋ ಬಾರ ಅನ್ನೋದಕ್ಕಿಂತ ಉಣ್ಣಲ್ಲಿ ಅವ್ರ ಹೆಸರೇ ಗೊತ್ತಿಲ್ಲ ಅವ್ನಿಗೆ. ಪಕ್ಕ ಕೂತ್ಕೊಳ್ಳೋರ ಹೆಸರು. ಹೆಸರಿಟ್ಟು ಕೂಗು ಅವ್ರನ್ನ. ಹೆಸರು ಗೊತ್ತಾ? ನಿಮ್ಮ ಮ್ಯಾಮ್ ಹೆಸರು ಗೊತ್ತಾ? ಅಲ್ಲಿ ಗೊತ್ತೈತೆ, ಹೇಳಲ್ಲ ಗೈಸ್ ಇವನು. ಮ್ಯಾಮ್ ಹೆಸರು ಟೀಚರ್ ಹೆಸರೇನು? ಅವ್ರು ನಿಮ್ಗೆ ಹೇಳ್ಕೊಟ್ಟಿಲ್ವಾ? ಆಮೇಲಿಂದ ಅವ್ರ ಸರ್ ಹೆಸರು ಅವ್ರು ತಿಳ್ಕೊಂಬಂದಿದ್ದ. ಶಿವ್ ಸರ್ ಅಂತೇನೋ ತಿಳ್ಕೊಬಂದಿದ್ದು. ಅದು PT ಸರ್ ಹೆಸರು ತಿಳ್ಕೊಬಂದಿದ್ದು. ಆ PT ಸರ್ ಹೆಸರು ಶಿವನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮುಂದೆನೇ ನಿಲ್ಸ್ಕೊಂಡಿರ್ತಾರೆ ಅನ್ಸುತ್ತೆ. ಆ ಸರ್ ಹೆಸರು ನಮಗೆ ಗೊತ್ತಿಲ್ಲ ಇನ್ನೂ, ಅದು ಕನ್ಫರ್ಮ್ ಆಗೋಕ್ಕೂ. ಇವನು ಬಂದು ಹೇಳಿದ್ರೆ ಶಿವ ಸರ್ ಅಂತ ಗೊತ್ತಿಲ್ಲ ನಮಗೆ. ಅವತ್ತಾ ಅಲ್ಲಿ ಅದೇ ಪೋಲಿ ಹಾಕ್ಸಕ್ ಹೋಗಿದ್ದೀನಲ್ಲ ಸಂಡೇ, ಅವತ್ತು ಅವ್ರಿದ್ರು PT ಸರ್. ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಇವನು ಮಾತೇ ಆಡ್ತಾ ಇಲ್ಲ. ಗೊತ್ತಲ್ಲ ಇವ್ರು ಮಾಸ್ಟರ್ ಅನ್ನೋದು. ಅದಕ್ಕೆ ಅವನೇ ಬಂದ್ಮೇಲೆ, ಆಚೆ ಬಂದ್ಮೇಲೆ ಅವ್ರು ಹೇಳ್ಕೊಡ್ತಾರೆ, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋ, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋ. ಟಿಫನು ನೀನು ಹೇಳಿದ ಅವತ್ತು ಏನೋ ಒಂದು ಒಟ್ಟಿನಲ್ಲಿ ಟಿಫನ್ ಮಾಡ್ದೇನೋ ಅಂತ ಕೇಳಿದ್ರಂತೆ. ಅವನ ನೋಡಿ ಎಷ್ಟು ಮರು ಅಂತ. ಅವರೇ ಯಪ್ಪ ಇಷ್ಟ ಹೊಂಟ ತಿನ್ನಲ್ಲ ಅಂತಿದ್ದ. ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಇವಾಗ ತಿಂತವನೆ ತಾನೆ. ಅವಾಗ ಏನು ನಾನು ತಿನ್ನಲ್ಲ ಅಂತ ಹೆಂಗ್ ನಾಟಕ ಮಾಡ್ತೀಯ ತಾನೆ. ಆಮೇಲೆ ಈರುಳ್ಳಿ ಅಂತ ಸುದ್ದಿ ಎತ್ತಿದ್ರೆ ಈರುಳ್ಳಿನೇ ಕೊಡ್ತಿದ್ಯಾ ಅಂತ ಹೇಳ್ತಾನೆ. ಅಲ್ಲ ಈರುಳ್ಳಿ ಅಂತ ಅಂದ್ಬಿಟ್ಟು ಈರುಳ್ಳಿ ಸುದ್ದಿ ಎತ್ತಿದ್ರೆ ಹಂಗೆ ಮಾಡ್ತಾನೆ. ಯಾವುದೋ ಕೇಂದ್ರಲ್ಲಿ ತಿಂತಾನೆ ಅದನ್ನು. ಹಸಿ ಈರುಳ್ಳಿ ತಿಂತಾನೆ. ಅದೇ ಚಿಕನ್ ಜೊತೆಗೆ ಹಸಿ ಈರುಳ್ಳಿ ತಿನ್ನಕ್ಕಾಗುತ್ತೆ. ಚಿತ್ರಾನ್ನದ ಈರುಳ್ಳಿ ತಿನ್ನಕ್ಕಾಗಲ್ಲ. ನೀನು ಹೊಸಲ ಹೇಳಿದ್ದಲ್ಲ, ಚಿಕ್ಕ ಕಟ್ ಮಾಡಿದ್ದೆ ತಿನ್ಬಿಟ್ಟ. ಅದಕ್ಕೆ ಚಿಕ್ಕದು ತಿನ್ನಲ್ಲ ಅಂದ್ಬಿಟ್ಟು ಆಟ ಮಾಡ್ತಿರೋದು ಇವಾಗ.
ನಮ್ಮ ಖುಷಿಗೆ ಅದ್ರಲ್ಲಿ ಏನು ಗೊತ್ತಾಯ್ತಿಲ್ಲ ಗೈಸ್, ನಿಜ ಹೇಳ್ಬೇಕು ಅಂದರೆ ಲಾಕ್ ತೆಗಿಯೋಕ್ಕೆ ಆಗಲ್ಲ ನಂದ, ಇಬ್ರಿಗೂ ತೆಗಿಯೋಕ್ಕಾಗಲ್ಲ, ಅಷ್ಟು ಕಷ್ಟದಲ್ಲಿ ಲಾಕ್ ಕೊಡ್ಸಿದ್ದೀನಿ. ಅವ್ರ ಅಪ್ಪಂದು ಈಸಿಯಾಗಿ ತಗೊಬಿಡ್ತಾರೆ ಇಬ್ರೂ. ನನ್ನ ಫೋನ್ ಲಾಕ್ ತೆಗಿಯೋಕ್ಕಾಗಲ್ಲ, ಫೋಟೋ ತೆಗ್ದು ಮಡಗ್ತಾನೆ. ಆ ಫೋನಲ್ಲಿ ಫೋಟೋ ತೆಗಿಬೋದಲ್ಲ, ತೆಗ್ದು ಮಡಗ್ತಾನೆ. ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮನೆಯಲ್ಲ ಸಿಂಕ್ ಇಲ್ಲಿ ಎಲ್ಲ ಹಿಂಗೆ ಅಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಬಾಯ್ 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 ಬಾಯ್. ಇನ್ನೂ ಯೂನಿಫಾರ್ಮ್ ಬಟ್ಟೆ ಆಗಿಲ್ಲ, ಆಗಲೇ ಟೈಮು 8 ಗಂಟೆ ಆಗಾಗ ಬರ್ತಿದೆ. ಇನ್ನು ವಾಶ್ರೂಮ್ಗೆ ಹೋಗಿಲ್ಲ ನಮ್ಮ ದಿವ, ಅದೇ ಚಿಂತೆ ತಾನೇ. ಹ್ಞೂ ಗೈಸ್, ಅವರೆಲ್ಲ ಮುಗಿಸ್ಬಿಟ್ಟು ಬನ್ನಿ ಮನೆಯಲ್ಲೇ ಅಂತ ಹೇಳೋರಂತೆ. ಅದಕ್ಕೋಸ್ಕರ ನಮ್ಮ ದಿವಂಗೆ ಬಟ್ಟೆ ಹಾಕಲ್ಲ ಬೇಗ ನಾನು. ತಿಂಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿದ್ರೆ, ಹೋಗ್ಬಿಟ್ಟು ಬಂದಾದ್ಮೇಲೆ ಹಾಕಿದ್ರೆ ಸರಿ ಹೋಗಿದೆ ಅಂದ್ಬಿಟ್ಟು. ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಡ್ಗೋಗಿದೆ. ಅವ್ನ ಸ್ಕೂಲ್ ಬ್ಯಾಗ್ದು ಎಲ್ಲದು. ಪೆನ್ನೆಲ್ಲ ಪೋಲ್ ಆಯ್ತಾ ತಡಿ, ಡೈರಿಗೆ ಸೈನ್ ಹಾಕ್ಬೇಕು. ನೋಡಿ ಗೈಸ್, ಇಲ್ಲಿ ನೋಡು ದಿವಿ ಅಂತ ಐತೆ ಅಂತ ಹೇಳ್ತಾ ಇದ್ದಾನೆ ಅವ್ರ ಅಣ್ಣಂದು. ಏನು ಮಗನೇ ಅದು? ಏನದು? ಇದು ಹೆಂಗ ಹಾಕೊಳ್ಳೋದು? 5 ರೂಪಾಯಿ ಫೈನು ಹಾಕೊಳಂಗಿಲ್ಲ ಅಂದ್ರೆ ಈ ಥರ ಬಿಡು, ಒಂದು ನಿಮಿಷ ಹಾಕೊಳ್ಳಿ ಅವನು, ನಿಂದಾದ್ರೆ ಏನಾಗುತ್ತೆ? ಹಾಂ, ಈ ಥರ ಹಾಕೊಂಡಿರ್ಬೇಕು ಯಾವಲ್ಲ ಸ್ಕೂಲಲ್ಲಿ. ನೀನು ಬಟ್ಟೆ ಹಾಕೊಂಬಿಟ್ಟು ಬಾ, ಆಮೇಲೆ ತೋರಿಸುವಂತೆ. ಕಿತ್ತಾಕ್ದಿರಾ ಇಬ್ರು? ಯಪ್ಪ, ಹಾಂ ಹಂಗೆ ಮನೆ ಹಂಗೆ ಹಾಕೊಂಡಿರೋದು. ಓಕೆನಾ? ನೋಡಿ ಗೈಸ್, ನಮ್ಮ ದಿವಿದು ID ಕಾರ್ಡ್ ಇದೆಯಲ್ಲ, ಹಾಗೆ ನಮ್ಮ ನವಿದು ಇದೆ. ನಂದು ಇದು ಮೆಮೊರಿ ಅಂತ ತೋರಿಸ್ತಾ ಇದ್ದಾಳೆ ಅವರಮ್ಮ. ಅವನು ನಾನು ಮಾತ್ರ ಹಾಕೊಳ್ಳೋದು, ನಾವ್ ಯಾರು ಹಾಕೊಂಡಿಲ್ಲ ನಂಗೆ ಕೊಡಿಲಿ. ಹಂಗ ಚಾಡ್ತವ್ರೆ. ಅವನಿಗೂ ಬರುತ್ತೆ ಮುಂದಿನ ವರ್ಷಕ್ಕೆ, ಸುಮ್ಮನಿರೋದಿವಿ. ತಡಿ ಮಗ, ನಿನಗೆ ಬರುತ್ತೆ, ನೀನು ಸ್ಕೂಲ್ಗೆ ಹೋಗ್ತೀಯ. ತೋರಿಸು ಅಮ್ಮಂದು. ನಮ್ಮ ಗಾನವಿ ID ಕಾರ್ಡು ಮೆಮೊರಿ ಅಂತ ಮಾಡಿಕೊಂಡಿದ್ದಾರೆ ಗೈಸ್. ಎಷ್ಟು ವರ್ಷ ಆಯ್ತು ಸ್ಕೂಲ್ ಬಿಟ್ಟು. ಇರ್ರ ಒಂದು ನಿಮಿಷ. ಹಾಂ, ಪ್ಯೂದಾ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ದು ನಂಗೆ ಕೇಳಿಸ್ಬಿಡ್ತು ನನಗೆ. ಅದು ಐತೆ, ಊರಲ್ಲಿ ಐತೆ ಅಲ್ಲ. ಥೂ, ಕೊಡಿಲಿ. ಯಾಕೆ ಇಬ್ರು ಕೊಡಲ್ಲ? ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ. ಫ್ರೆಂಡ್ಸ್ ಗೈಸ್, ಉಮ್ಮೆ ಅನ್ನಿ ಅಂತ ಋತು ಅಂತ, ಅವ್ರಿಬ್ರದ್ದು ಇಟ್ಕೊಂಡಿದೆ. ಇನ್ನೂ ಇಬ್ರು ಅವರೇ. ಅವ್ರಿಬ್ರದ್ದು ಫಸ್ಟ್ PUಲಿ ಇವಳು ಮತ್ತೆ ಇನ್ನೂ 3 ಜನ ಅವರೇ. ಚಂದನ ಅಂತ, ಆಮೇಲಿಂದ ಸುಮಯ ಅಂತ, ಆಮೇಲೆ ಪಾರು ಅಂತ. ನಾವು ಅಷ್ಟು ಜನ ಕ್ಲೋಸ್ ಫ್ರೆಂಡ್ಸ್. ಇವರಿಬ್ರದ್ದು ಮಾತ್ರ ಐತೆ, ಅವರಿಬ್ರದ್ದು ಇನ್ನೂ ಯಾವ್ದ್ರಲ್ಲೂ ಐತೆ ಅನ್ಸುತ್ತೆ. ಅದನ್ನ ಹಿಂದೆ ಮಾಡಿಕೊಂಡಿದ್ದೀವಿ. ಎಲ್ಲ ಒಂಥರ ಆಗ್ಬಿಟ್ಟಿದೆ, ಹಳೇದಲ್ವಾ, ಫುಲ್ ಹಳೇದಲ್ವಾ. ಫೋಟೋ ಹಂಗಾಗೈತೆ, ಅದು ಇದು ಇದಂಗಾಗೈತೆ. ಫೋಟೋ ಹಂಗಾಗ್ಬಿಟ್ಟೈತೆ. ಮುಖ ಚೆನ್ನಾಗಿ ಕಾಣ್ತೈತಲ್ಲ ಅನ್ಬಿಟ್ಟು ಇಟ್ಕೊಂಡಿದೀನಿ. ಕಾಜಲ್ ಹಾಕೊಂಡು ನೋಡಿ ಗೈಸ್, ಐಬ್ರೋ ಮಾಡ್ಕೊಂಡು ಕಾಜಲ್ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಯ್ತಿದ್ದಂತೆ. ಚೆನ್ನಾಗಿತ್ತು. ನಾನು ಬರಲ್ಲ, ಅಪ್ಪನೂ ಹೋಗಿ ಅಮ್ಮನೂ ಹೋಗಿ ಅಣ್ಣ ಕಾಲೇಜ್ ಲೈಫ್ ಸ್ಟೈಲು. ಇಲ್ಲೇ ಇರ್ತಾನಂತ ಕಡೆ ಅವನು. ಮರಲ್ಲೇ ಟೈಮ್ ಆಯ್ತು, ಹೋಗೋಣ ಗೈಸ್. ನಾನು ಅವಲ್ಲಿಂದ ಹೇಳ್ತಾ ಇದ್ದೀನಿ, ಆಯ್ತಲ್ಲ ಒಳಗೆ ಹೋಗಿ ಒಳಕ್ಕೆ ಅಂತ. ನಾನು ಎಷ್ಟೊತ್ತಕ ಮಾಡ್ತೀನಿ ಅಷ್ಟೊತ್ತಕ ವಾಕಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ನಾನು ಕಡಿಮೆನೇ ಗೈಸ್. ಆಲ್ರೆಡಿ ಬೆಳಗ್ಗೆ 5 ಗಂಟೆಗೆ ಎದ್ದು 2000 ಕೌಂಟ್ ಮಾಡಿದ್ದಾಳೆ. ಹಾಂ, ಇವಾಗ 4000 ಆಗಿದೆ. ಆದರೂ ಬಿಡ್ತಾಯಿಲ್ಲ. ಇವಾಗ ಸೋಲಿಲ್ಲ ಅಂದರು ಇನ್ನೊಂದು 3 ಡೇಸ್ 4 ಡೇಸಲ್ಲಿ ಇವಳ್ದು ಪೀರಿಯಡ್ಸ್ ಇದೆ, ಮಂತ್ಲಿ ಪೀರಿಯಡ್ಸು. ಅವಾಗ ಆಗಲ್ಲ ಅಂತ ಬಿತ್ಕೊಂಡಿರ್ತಾಳೆ. ಅವಾಗ ಒಂದು 3-4 ದಿನ. ಅವಾಗ ನಾನು ಗೆದ್ಬಿಟ್ಟು 50 ರೂಪೀಸ್ ಕಿತ್ಕೋತೀನಿ. ಬಾ, ಐತೆ ನಿನ್ನ ಹತ್ರ. ಬಿಸಿಲು ಐತೆ ಗೈಸ್, ಬಿಸಿಲು ಆಯ್ತಲ್ಲ ಪಾಪ. ಆದ್ರೂ ನಾನು ಮಾಡ್ತಾಯಿದ್ದೀನಿ ಅಂತ ವಾಕಿಂಗ್ ಮಾಡ್ತಾ ಇದ್ದಾಳೆ. ಹೊಟ್ಟೆ ಹಸಿತೈತಂತೆ. ಬೇಗ ತಿಂದಿದ್ದು. ತುಂಬ ಹೊಟ್ಟೆ ಹಸಿರುತ್ತೆ ನಂಗೆ. ಇವಾಗಲೂ ದೋಸೆನೇ ಬೇಕು. ಇವಾಗಲೂ ದೋಸೆನೇ ಬೇಕು. ಇವ್ರು ಬಿಟ್ಕೊಟ್ಟು ನನಗೆ ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಪಾಪ. ನಮ್ಮ ಕಂದಮ್ಮ ಒಂದೇ ಕೂತೈತಿ. ಯಾಕಂದಮ್ಮ ಬೇಜಾರಾಗಿ ಕೂತಿದ್ಯಾ? ತೊಗರಿ ಬಿಸಾಕ್ಬಿಟ್ಟ ಕೈಸಿಂಗೆ. ಕೆನ್ನೆ ನೋಡೋಕೆ ಒಂದು ಟೊಮೊಟೊ ಅಂತಾರೆ, ನಮ್ಮ ನವಿ ಥರ ಚೆನ್ನಾಗೈತವಳೆ. ಅವ್ನು ಮುನ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾನೆ ಗೈಸ್. ಅವನು ನನಗಂತೂ ಇಷ್ಟ, ಅವ್ನು ಮುನ್ಸ್ಕೊಂಡ್ರೆ. ಖುಷಿ, ನೀನು ಯಾರಿಗೆ ಇಷ್ಟ ಆಯ್ತು ಇಲ್ಲೋ ಮುನ್ಸ್ಕೊಂಡ್ರೆ? ನನಗಂತೂ ಇಷ್ಟ ಇಲ್ಲ ಅಂತ ಹೋಯ್ತಾ ನಾನು. ಕೂತ್ಕೊಂಡ್ರೆ ಆಗಲ್ಲ ಗೈಸ್, ವಾಕ್ ಮಾಡಬೇಕು. ನನ್ನ ವಾಕ್ ಎಷ್ಟಾಗಿದೆ ಗೊತ್ತಾ ಗೈಸ್? 1821. ಇನ್ನೂ 200 ಮಾಡ್ಬೇಕು ನಾನು. ಇಲ್ಲೇ 200 ಮಾಡಿ ಒಳಗೆ ಹೋಗ್ಬೇಕು. ಅವಳದು ನಂದು ತೋರಿಸ್ತೀನಿ, ಪಕ್ಕದಲ್ಲೇ ಹಾಕ್ತೀನಿ ನೋಡಿ ಎಷ್ಟೆಷ್ಟು ವಾಕ್ ಮಾಡಿದ್ದಾಳೆ ಅವಳು ಅಂತ ತೋರಿಸುತ್ತೆ. ನನ್ನ ಮೊಬೈಲಲ್ಲಿ ತೋರಿಸುತ್ತೆ, ಅವಳ ಮೊಬೈಲಲ್ಲಿ ತೋರಿಸುತ್ತೆ. ಆ ಆ್ಯಪ್ ನಿಮಗೂ ಬೇಕಿದ್ರೆ ಕಮೆಂಟ್ ಹಾಕಿ, ನಾನು ಲಿಂಕ್ ಕಳಿಸ್ತೀನಿ. ಚೆನ್ನಾಗೈತೆ. ಕಾಂಪಿಟೇಷನಲ್ಲಿ ಮಾಡ್ಬೋದು ಇಬ್ಬರು.
ಕಾಂಪಿಟೇಷನ್ಗೆ ಲಿಂಕ್ ಮಾಡ್ಕೊಂಡು ನೋಡ್ಬೋದು. ಫಸ್ಟ್ ಮುಗಿಸಿದ್ರೆ ಅವ್ರು ನಂಗೆ 50 ರೂಪಾಯಿ, ಅವ್ರು ಮುಗಿಸಿದ್ರೆ ನಾನು ಅವ್ರಿಗೆ 50 ರೂಪಾಯಿ ಕೊಡ್ಬೇಕಲ್ಲ, ಅದೊಂಥರ ಕಾಂಪಿಟೇಷನ್ ಚೆನ್ನಾಗಿದೆ. ಗಾಳಿ ಬೀಸುತ್ತೆ, ಕೇಳಿಸಲ್ಲ ನಿಮ್ಗೆ ವಾಯ್ಸು. ಆಮೇಲೆ ಸಿಕ್ತಿತ್ತು ಅವಿ ಮಳೆ ಬರಂಗೆ ಐತೆ ನೋಡಿ ಗೈಸ್. ಮಾಡೋಣ, ಬಟ್ಟೆ ಎತ್ಕೊಂಬಿಡು. ನೋಡಿ ಗೈಸ್, ನಾನು ಬರ್ಬೇಕಂತೆ, ನಾನು ಬರ್ಗಿರಲ್ಲ. ಎತ್ಕೊಂಬಿಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಕ್ಲಿಪ್ ಸರಿ ಕ್ಲಿಪ್ ಎತ್ಕೊತೀನಿ, ನೀನು ಬಟ್ಟೆ ಎತ್ಕೊ, ಓಕೆನಾ? ಸರಿ ಓಕೆ ಗೈಸ್. ಕ್ಲಿಪ್ ಎತ್ಕೊಳ್ಳೋಕ್ಕೆ ಒಂದು ಬ್ಯಾಗ್ ತಗೊಂಬರೋಣ. ನಮ್ಮ ಖುಷಿ ಏನು ಮಾಡ್ತಾಯಿದ್ದಾನೆ ಬನ್ನಿ ನೋಡೋಣ. ಆಹಾ, ಇದರ ಚಪ್ಪಲಿ ಹಿಡ್ಕೊಂಡು ಆಟ ಆಡೋಣ, ಚೆನ್ನಾಗಿ ಆಡ್ತೀಯ. ನಾನು ಕ್ಲಿಪ್ಪೆಲ್ಲ ತಗೊಟ ಆಯಿತು ಗೈಸ್. ಇವಳು ಬಟ್ಟೆ ಎತ್ಕೊತಾ ಇದ್ದಾರೆ, ಕಷ್ಟಪಟ್ಟು ಎತ್ಕೊಂಡು. ಬಿಡು ಮಗನೆ, 2 ಲೈನ್ ನಮ್ಮದು, ಮಿಕ್ಕಿದ್ದು ಬೇರೆಯವ್ರು. ಬನ್ನಿ ಬಾ, ಎತ್ಕೊಂಬತ್ತಲ್ಲ ಬಾ ಮಗನೆ. ನಾವು ಒಳಗೆ ಹೋಗೋಣ, ಮಳೆ ಬರ್ತೈತಿ, ಸೋನೆ ಮಳೆ. ನೋಡಿ ಗೈಸ್, ನಮ್ಮ ಗಾನವಿಯವರು ವಾಕಿಂಗ್ ಮಾಡಿರೋದು 4945. ನಂದು ಇಲ್ಲೇ ಬರುತ್ತೆ ಪಕ್ಕದಲ್ಲಿ. ಗಾನವಿ ವಿಜಯ್ ಫಸ್ಟು, ವಿಜಯ್ ಕುಮಾರ್ ಯಾದವ್ ನಂದು 2049. ಇಲ್ಲೇ ಚೆಕ್ ಮಾಡ್ಕೋಬೋದು ನಾವು. ಚೆನ್ನಾಗೈತೆ. ನಿನ್ನೆ ವಾಕಿಂಗ್ ನೋಡಿ ಗೈಸ್, ನಿನ್ನೆ 6K ಅವಳು, ಇವತ್ತಲ್ಲೇ 4.9K ಆಗೈತಿ. ನಾನು ನಿನ್ನೆ 4K ಮಾಡಿದ್ದೆ, 6K ಮಾಡೋಳೆ. ನಿನ್ನೆ 50 ರೂಪಾಯಿ ಗೆದ್ದಿದ್ದಾಳೆ. ಇವತ್ತು ಆಲ್ರೆಡಿ 5000. ಇನ್ನೇನು ನಾನು ಹಿಂಗೆ ವಾಕ್ ಮಾಡಿದ್ರೆ ಅದು ಕೌಂಟ್ ಆಗುತ್ತೆ ನೋಡಿ ಗೈಸ್, ತೋರಿಸ್ತೀನಿ. 4945 ಇದೆ. ಒಂದೆರಡು ವಾಕಿಂಗ್ ಮಾಡಿಬಿಟ್ಟು ತೋರ್ಸೋಣಂತ ನೋಡಿದ್ರೆ ನಮ್ಮ ನವಿಗೆ ದೋಸೆ ಬೇಕಂತೆ. ಬಿಡೋಣ ಬನ್ನಿ. ಚೂರೇ ಐತೆ ಸೀಟು ನೋಡಿ ಗೈಸ್. ನಮ್ಮ ನವಿಗೋಸ್ಕರ ತುಪ್ಪ ಮತ್ತು ಪುಡಿ ದೋಸೆ, ಪುಡಿ ಬರುತ್ತಲ್ಲ ದೋಸೆ ಮೇಲೆ ಹಾಕೋದು, ಅದನ್ನು ಹಾಕ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಆಯಿಲ್ ಬೇಡಿ ಅಂದರು, ಅದಕ್ಕೋಸ್ಕರ ತುಪ್ಪ ಇತ್ತು, ಅದನ್ನು ಹಾಕ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. MTR ಅವ್ರದ್ದು ಚಟ್ನಿ ಪೌಡರು. ನಮ್ಮಲ್ಲಿ ಇವಾಗ ಸದ್ಯಕ್ಕೆ ದೋಸೆಗೆ ಹಾಕೋಕೆ ಏನೂ ಇಲ್ಲ, ಚಟ್ನಿ ಗಿಟ್ನಿ, ಅದಕ್ಕೋಸ್ಕರ ಇದೇ ಥರ ಮಾಡ್ಕೊಡ್ತೀನಿ. ಹಿಂಗೆ ಡೈರೆಕ್ಟಾಗಿ ತಿಂತೀನಿ ಅಂದರು. ಓಕೆ ಅಂದರೆ ಈ ಥರ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಗೈಸ್, ಹೊರಗಡೆ ಬೀಸ್ತಾರೋ ಗಾಳಿಗೆ ಚಳಿ ಆಗ್ತೈತೆ ಅಂತ ಅಮ್ಮನೂ ಮಗನೂ ಅವನಿಗೆ ಶೆಕೆ ಗೈಸ್, ನಾನು ತಗೊಂಡಲ್ಲ ಅದಕ್ಕೇನೆ ಅವ್ನು ನಂಗೂ ಬೇಕು ಅಂತ ಇಸ್ಕೊಂಡ. ಇಷ್ಟೊತ್ತಾಗ ಹಾಕೊಂಡಿದ್ದ, ಇವಾಗ ಅಯ್ಯೋ ಚಳಿ ಆಗ್ತೈತೆ ಅಂತ ತೆಗಿತಾನೆ. ಅದು ಚಳಿ ಅಲ್ಲ ಮಗನೇ, ಸೆಕೆ ಅದು ಅಂತ ಹೇಳ್ಕೊಡ್ತಾಳೆ. ಸೆಕೆ ಆಗ ನೋಡೋಣ ಹೆಂಗೆ ಕಾಣಿಸ್ತೀಯ. ಸುಳ್ಳು ಅನ್ನಕ್ ಬರಲ್ಲ ಅವ್ನಿಗೆ. ಸುಳ್ಳು ಹೇಳು. ಹೇಳವ ಹಂಗ ಮಾತಾಡ್ಸ್ಬೇಡ. ಸುಳ್ಳು ಇನ್ನೊಂದ್ಸಲ ಹೇಳು. ಸುಳ್ಳು ಅನ್ನು. ಸರಿ ಬಾ, ಆಯ್ತು. ಸುಳ್ಳು ಅಂತ ಕಲ್ದಾಗೆ ಹೇಳ್ದೆ. ಆಮೇಲೆ ಡಬಲ್ ಮೀನಿಂಗ್ ಅಂತ ಕೇಳಿಸ್ಕೊಂಡು ನಗಾಡ್ತಾವ್ರು. ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೀವಿ, ಇವಾಗ ಎಲ್ಲ ಬರೋದಿದೆ. ಹಾಗೆ ನೀವೆಲ್ಲ ಕ್ವಶನ್ ಕೇಳಿದ್ದೀರಾ ಗೈಸ್. ಅದೆಲ್ಲ ಇವಾಗ ಕೂತ್ಕೊಂಡು ಆನ್ಸರ್ ಮಾಡಿ ಫಸ್ಟ್ ಅದನ್ನ ತರಿಸ್ಬಿಡೋ ಅಂತಡಿ ಗೈಸ್. ಅದು ತದ್ದೆ ಎತ್ತಿಕ್ಬಿಟ್ಟು ಆಮೇಲೆ ಕೂತ್ಕೊಂಡು ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಮಾತಾಡ್ತೀವಿ ಅದ್ರ ಬಗ್ಗೆ ಏನೇನು ಅಂತ. ಕ್ವಶನ್ ಕಮೆಂಟ್ ಹಾಕಿದ್ರಲ್ಲ ಅದ್ರ ಬಗ್ಗೆ. ಸರಿ ಬನ್ನಿ, ಬತ್ತೈತೆ. ಡಯಟ್ ಮಾಡ್ತಾ ಇದೀನಿ ಡಯಟ್ ಮಾಡಿ ಸ್ಟ್ರಿಕ್ಟಾಗಿ ವಾಕ್ ಮಾಡ್ತಾ ಇದ್ದೀನಿ ಇವಾಗ. ನನ್ನ ವೆಡ್ಡಿಂಗ್ ಆನಿವರ್ಸರಿ ಸಣ್ಣ ಆಯ್ತೀನಿ ಗಾಯ್ಸ್. ಸರಿ ಆಯ್ತು ಬಾ, ಇನ್ನೊಂದು 3 ದಿವಸದಲ್ಲಿ ನೋಡ್ತೀನಿ ಹೆಂಗೆ ಬಿದ್ದಿರ್ತೀಯ ಅಂತ ಗೊತ್ತಾಗುತ್ತೆ. ಇಲ್ಲ ನಿನ್ನೆ ಅಲ್ಲ, ನಿಂದು ಡೇಟ್ ಹತ್ರ ಬಂದಾಗ ಹೆಂಗೆ ಆಡ್ತೀನಿ ಅನ್ನೋದು ಗೊತ್ತು. ನೋಡಿ ಇವಾಗ ಹೆಂಗೆ ನಡೀತಾಳೆ. ಜಗ್ಗೇಶು ಒದೆ ತಿನ್ಬಿಟ್ಟು ಹಿಂಗೆ ಬರ್ತಾರಲ್ಲ ಪೊಲೀಸ್ ಹಿಂಗೆ ನಡ್ಕೊಂಡು ಆ ಥರ ಕಾಲು ನೋವಾಗೈತಾ? ಚಳಿ ಆಯ್ತೈತಾ ಬಿಚಾಕ. ಸರಿ ಹಾಕೆ ಗಾಯ್ಸ್, ಅರ್ಧ ಬಟ್ಟೆ ಬಿದ್ದಾಗೈತೆ ನಮ್ದಲ್ಲ. ನೀನೇ ಎತ್ತಾಕೋ, ಪರವಾಗಿಲ್ಲ. ಮುಂಚೆ ಬರ್ತಿರ್ಲಿಲ್ಲ ಗೈಸ್ ಇಲ್ಲಿಗೆ, ಜೆಪ್ಟೋ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಅಡ್ರೆಸ್ಸು. ಬೇರೆ ಕಡೆ ಈ ರೋಡಲ್ಲಿ ಎಲ್ಲೋ ಕೆಳಗಡೆ ಹೋಗೋಣ. ಅವತ್ತೊಬ್ಬ ಇಲ್ಲೇ ನಿಂತ್ಕೊಂಬಿಟ್ಟು ಅಪ್ಡೇಟ್ ಮಾಡ್ದೆ, ಅವಾಗಿಂದ ಚೆನ್ನಾಗಿ ಗೊತ್ತಾಯ್ತು. ಇಲ್ಲ, ಅವ್ರ ಮೊಬೈಲಲ್ಲೇ ಮಾಡ್ತಾರೆ ಈ ಅಡ್ರೆಸ್ಗೆ, ಏನೋ ಮಾಡ್ದೆ ಒಟ್ಟಿನಲ್ಲಿ. ಅವತ್ತಿಂದ ಕರೆಕ್ಟಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇಸ್ಕೊಂಡಿರ್ಲಿಲ್ಲ, ಹಾಗೆ ಮಾಡ್ದೆ. ಏನು ಮಾಡೋದೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಇವಾಗ ತಗೊಂಬರಕ್ಕೆ ಕೇಳಿದ್ದೀವಿ ಗೈಸ್, ಮೇಲ್ಗಡೆ ಬರ್ತಾ ಇದ್ದಾರೆ ಅವರು. ಬ್ಯಾಗ್ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬರೋಕ್ಕೆ ಹೇಳ್ತೀವಿ. ಇವಾಗ ಬ್ಯಾಗ್ ಕೊಡಲ್ಲ. ಸರಿ ಕೊಡಿದ, ನಮ್ದೊಂದು ಬ್ಯಾಗ್. ನಾನು ಬರ್ತೀನಪ್ಪ, ಹೋಗ್ತೈತೆ ಅಂದ್ಕೊಂಡು ಬಂದ. ಲಿಫ್ಟಲ್ಲಿ ಬರ್ತಾರೆ, ಇಲ್ಲೇ ಇಸ್ಕೋತೀವಿ. ಹಾಂ, ಆರೋಗ್ಬಿಡ್ತದಾ? ಸರಿ ಹಾಕಿಸ್ಕೊ. ಇಲ್ಲೇ ಬಾ, ಹಿಂದೆ ಬಾ, ಹಿಂದೆ ಬಾ.
ಗೈಸ್ ಒಂದು ಚೀಲ ಬಂದೈತಿ. ಇದೇನೋ ಸಪ್ರೇಟಾಗಿ ಏನೋ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬಿಟ್ಟು ತರಿಸಿದ್ರೆ ಗೈಸ್, ರೈಸ್ ಪೇಪರ್ ಅಂತ. ಒಂದು ಸಲ ನಾನು ಟ್ರೈ ಮಾಡಲೇಬೇಕು, ಅವ್ರು ತಿಂತಾರೆ ನಾನು ತಿನ್ನಬೇಕು ಅಂತ ತರಿಸಿರೋದು ಗೈಸ್ ಇದು. ಈ ಥರ ಹಿಂಗೆ ರೋಲ್ ಮಾಡ್ಕೊಂಡು ತಿಂತಾರಲ್ಲ ಗೈಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ನೋಡಿರ್ಬೋದು, ಟ್ರೆಂಡಿಂಗಲ್ಲಿದೆ. ಪನ್ನೀರು, ಚಿಕನ್ನು ಈ ಥರ ಹಿಂಗೆ ರೋಲ್ ಮಾಡ್ಕೊಂಡು ತಿನ್ನೋದು. ಆದ್ರೆ ಮ್ಯಾಗಿ ಡಯಟ್ಗೆ ಇಲ್ಲ. 3 ಪ್ಯಾಕೆಟ್ ತರಿಸಿದ್ದೇನೆ. ಒಂದೇ ತರಿಸಿ, ಎರಡೇ ತರಿಸಿ ಬುಕ್ ಮಾಡಿದ್ದು. 3 ಕೊಟ್ಟವ್ರೆ. 219 ಇದೆ ಗೈಸ್ ಇದು. ಏನೋ ಇಷ್ಟು ಕಡಿಮೆ, 10 ಪೀಸು ಇಲ್ಲೇ ಕೊಟ್ಟಾರಲ್ಲ. 10 ಪ್ಯಾಕ್ ಆಫ್ 10 ಶೀಟ್ಸ್. 3 ಒಂದೇ ಥರ ಆಯ್ತಾ? ಅಲ್ಲ ಕಣದು, ನಾನು 150 ರೂಪಾಯಿ ಕೊಟ್ಟು ಇದನ್ನ ತರಿಸಿದ್ದೀನಲ್ಲ, ನಂಗೆ ಏನು ಬಂದಿರೋದು ಏನು ಹಿಂಗೈತೆ, ಇಷ್ಟು ಗಟ್ಟಿಗೈತಲ್ಲ. ಅದು ನೀರಲ್ಲಿ ಹಾಕಿದ್ರೆ ಇದಾಗುತ್ತೆ. ಹೌದಾ? ಸೇಮ್ ಇದೇನಾ ಅಥವಾ ಬೇರೆದಾ? ಅಥವಾ ಬೇರೆದು ಯಾವ್ದಾರು ಬುಕ್ ಮಾಡ್ಬಿಟ್ಟ ಅಂತ? ಅದೆಲ್ಲೇ ತೋರಿಸೋದು ಹಿಂಗೆ ರೋಲ್ ಮಾಡ್ಕೊಂಡು ತಿನ್ನೋದು. ಒಟ್ಟಿನಲ್ಲಿ ನಮ್ಮ ನವಿ ಟ್ರೆಂಡಿಂಗಲ್ಲಿ ಇರೋದ ಟ್ರೈ ಮಾಡಬೇಕು. ಮ್ಯಾಂಗೋ ಟ್ರೆಂಡಿಂಗಲ್ಲಿ ಇದ್ದಾಗ ಟ್ರೈ ಮಾಡ್ತೀನಿ ಅಂತ ಕೊಡತ್ಲೇ ಇಲ್ಲ. ಆದರೆ ನಾನು ಆಮೇಲೆ ನಂಗೆ ತಿನ್ಬೇಕು ಅನ್ಸಿತ್ತು, ತುಂಬಾ ಜನ ಚೆನ್ನಾಗಿಲ್ಲ ಅಂತೆಲ್ಲ ರಿವೀಲ್ ಮಾಡಾಕಿದ್ರು. ಬಿಡು ಬೇಡ, ಮ್ಯಾಂಗೋನೇ ತಿಂದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮ್ಯಾಂಗೋ ತರ್ಸ್ಕೊಂಡು ತಿಂತೀವಿ ನಾವು. ಇಲ್ಲಾಂದ್ರೆ ಬಿಡ್ತಿರ್ಲಿಲ್ಲ ತರ್ಸ್ಕೊಂಡು. ಮ್ಯಾಂಗೋ ಥರ ಐತೆ, ನಾವು ಏನು ಮಾಡಿದ್ವಿ ಅದ್ರ ಥರನೇ ಇರುತ್ತೆ. ಬನ್ನಿ, ಇದಕ್ಕೆ ಸಾಸ್ ಬೇಕಾಗಿತ್ತು, ಉಪ್ಪು. ಅದನ್ನು ಬುಕ್ ಮಾಡ್ಕೋಬೇಕಿತ್ತು. ತಿಮ್ಮಿ ನೀನು ಮಾಡ್ಕೋಬಿಟ್ಟೆ. ನಮ್ಮ ನವಿಯವ್ರು ಆ್ಯಡ್ ಮಾಡೋರೆ ಗೈಸ್, ಚೆಕ್ ಮಾಡಿದೆ. ನಂಗೆ ಗೊತ್ತು, ನಾನು ಇದಾಗಿ ಮಾಡಿದೆ. ಫೋನ್ ಮಾಡಿದ್ರೆ ಸಾಕಾಗಲ್ಲ, ಒಂದು ಎಕ್ಸ್ಟ್ರಾ ಕಳಿಸ್ಬಿಟ್ಟಿದ್ರೆ. ಒಂದಕ್ಕೆ 147 ಇದೆ ಗೈಸ್. MRP 219, ಆದರೆ ಅವ್ರು ಮಾರ್ತಿರೋದು ಜಿಪ್ಟೋದಲ್ಲಿ 147. ಸಿಬೆಹಣ್ಣು, ತರಕಾರಿ, ಟೊಮೊಟೊ ಫ್ರಿಜ್ಜಲ್ಲಿ ಇಡೋದು, ಹೋಗು. ಬ್ರೂಕ್ಲಿ ಜೊತೆ ಹಾಕೊಂಡು ತಿಂತಾರಲ್ಲ ಸೊಪ್ಪು, ಏನಂತಾರ ಸೊಪ್ಪಿಗೆ? ಆಮೇಲೆ ಇದೊಂದು ಮಶ್ರೂಮ್. ಗೊತ್ತಿಲ್ಲ ಗೈಸ್ ನಮ್ಗೇನಂತ. ಮಶ್ರೂಮ್ ಎಷ್ಟು ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಒಂದು ಐತೆ ಅಂಗಡಿ, ಹೋಲ್ಸೇಲಲ್ಲಿ ಮಾರ್ತಾರೆ. 30 ರೂಪಾಯಿ. ನೀನು ಇಲ್ಲೇ ಯಾಕೆ ಬುಕ್ ಮಾಡೋಕೆ ಹೋದೆ? 50 ರೂಪಾಯಿ ಕೊಟ್ಟು. ಗ್ರೀನ್ ಟೀ ಯಾವುದೋ ಹೊಸ್ದಾಗೈತಲ್ಲಪ್ಪ ಇದು. ಕ್ಯಾರೆಟ್ ನೋಡಿ, ಕ್ಯಾರೆಟ್ ಎಷ್ಟು ಅಂತ ತರಿಸಿದ್ದೀನಿ. ಆಲೂಗಡ್ಡೆ, ಆಲೂ. ಆಮೇಲೆ ಇದು ಬಾಳೆ ದಿಂಡು ಗೈಸ್, ಇದು ರಾಸ್ಬೆರಿ ಮಿಂಟು ಗ್ರೀನ್ ಟೀ 25 ಪೀಸ್ ಇರುತ್ತೆ ಗೈಸ್ ಇದರಲ್ಲಿ. ಬಾಳೆ ದಿಂಡು ಇದನ್ನ ಯಾಕೆ ತರಿಸಿದ್ಯಾ? ಎಲ್ಲ ಹಾಳಾಗಿದೆ. ಹಾಳಾಗಿಲ್ಲ, ಹಂಗೆ ಕರೆದು ನಿಂತ್ಕೊಳ್ಳುತ್ತೆ. ಅದನ್ನ ಕಟ್ ಮಾಡಿ ತೆಗ್ಬಿಟ್ಟು ಒಳಗಡೆ ಬೇಕಾಗಿರೋದು ಪಲ್ಯ ಮಾಡ್ಕೊಂಡು ತಿಂತಾರಲ್ಲ. ಪಲ್ಯ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಕಲ್ಲು ಏನಾರು ಇದ್ರೆ ಹೊಟ್ಟೆಲಿ ಹೋಗುತ್ತಂತ. ವಾವ್, ಬೆಂಡೆಕಾಯಿ ತರಿಸ್ಬಿಟ್ಟಿದ್ಯಾ? ನನ್ನ ಗಂಡನಿಗೆ ಇಷ್ಟ ಅಂತ 2 ಕೊಟ್ಬಿಟ್ಟವ್ರೆ. ಪಡವಲಕಾಯಿ ಅರ್ಧ kg ಅಲ್ವಾ? ಪಡವಲಕಾಯಿ, ಸೌತೆಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್. ಸೌತೆಕಾಯಿ ಡಯಟಿಗೆ. ತರಕಾರಿ ಬುಕ್ ಮಾಡ್ಕೊಂಬಿಟ್ಟು ನಾನೇನು ಎಲ್ಲಾನು ಇದನ್ನು ಡಯಟ್ ಫುಡ್ ಬುಕ್ ಮಾಡಿದ್ದೀನಿ. ಬುಕ್ ಮಾಡೋದು ತರಕಾರಿನೂ ಡಯಟೇ ಅಪ್ಪ. ಹೌದಾ? ತರಕಾರಿ ತಿಂದಷ್ಟು ಆರೋಗ್ಯವಾಗಿರ್ತೀವಿ. ಸರಿ, ಓಕೆ, ಎತ್ತಿಕ್ಬಿಟ್ಟು ಬನ್ನಿ. ಕ್ವಶನ್ ಇದೆ, ಆನ್ಸರ್ ಮಾಡೋಣ. ಕ್ವಶನ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಬಂದಿದ್ವಿ. ಅಶೋಕನ್ ಅವರು, ನೀವು ಕಲರ್ ಚಾಲೆಂಜ್ ವಿಡಿಯೋ ಕ್ಲಿಪ್ಸ್ ಮಾಡಿ ಪ್ಲೀಸ್. ಓಕೆ, ಟ್ರೈ ಮಾಡೋಣ. ಏನು ಕಲರ್ ಚಾಲೆಂಜ್ ವಿಡಿಯೋ ಅಂತ? ಕಲರ್ ಚಾಲೆಂಜ್ ಅಂದರೆ ಎಲ್ಲ ಐಟಮ್ಸ್ ತಗೋಣ. ಆಮೇಲೆ ಮೇಘನಾ ಅನ್ನೋರು, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಖುಷಿಗಾನವಿ. ಥ್ಯಾಂಕ್ ಯು. ಔಟ್ಸೈಡ್ ಹೋದಾಗ ವೆಯ್ಟ್ ಹಾಕೊಳ್ಳಿ, ಗೊತ್ತಾಗುತ್ತೆ ಅದು ರಾಂಗ್ ಅದು ರೈಟು ಮಿಷಿನ್ ಅಂತ. ನಮ್ಮ ಹತ್ರ ಒಂದು ಮಿಷಿನ್ ಇದೆಯಲ್ಲ, ಅದು ರಾಂಗ್ ರೈಟ್ ಅಂತ ಗೊತ್ತಾಗುತ್ತೆ ಹೊರಗಡೆ ಹೋದಾಗ. ಖುಷಿ ಅಣ್ಣ ಬಾಣ ಇಲ್ಲಿ ಒದೆ ಕೊಡ್ತದಪ್ಪ. ಇವಾಗ ಇಲ್ಲಿ ವಿಡಿಯೋ ಮಾಡ್ತಿದ್ವಿ ಮಾಮ. ಬೇಕು ಅಂತ ಹೋಗ್ಬಿಟ್ಟು ಗೈಸ್ ನೀರು ಬಾಟ್ಲ್ ಐತೆ ತಗೋತಾ ಇದ್ದೀನಿ. ಅಲ್ಲಿ ಇದೆ ನಮ್ಮದು ಕೀಬೋರ್ಡ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡೋದು. ಆಮೇಲೆ ರಾಧಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಅಯ್ಯೋ ಬಿಡಿ ಅಣ್ಣ ಪಾಪ, ಟೆನ್ಷನ್ಗೂ ವೆಯ್ಟ್ ಜಾಸ್ತಿ ಆಗುತ್ತೆ ಆಫ್ಟರ್ ಬೇಬಿ, ಇಟ್ಸ್ ಕಾಮನ್. ಬಟ್ ಅಕಾರ್ಡಿಂಗ್ ಟು ಹೆಲ್ತ್ ಸ್ವಲ್ಪ ವೆಯ್ಟ್ ಲಾಸ್ ಆಗಿ ಗಾನವಿ, ಬೇಜಾರಾಗಬೇಡಿ, ಸ್ಟ್ರೆಸ್ ಆಗಬೇಡಿ, ಕೂಲಾಗಿ ಆರಾಮಾಗಿ ವೆಯ್ಟ್ ಲಾಸ್ ಆಗಿ, ನೋ ರಶ್. ನೀನು ವೆಯ್ಟ್ ಲಾಸ್ ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಉದ್ದ ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ. ಅದು ಇದು ಫುಲ್ಲು ಕೆಳಗಡೆ ಇಷ್ಟು ಉದ್ದ. ಹಾಗೆ ನಮಿ ಸಿಸ್ಟರು, ನವಿ ದಪ್ಪ ಇದ್ದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ರೈಸ್ ಸ್ವಲ್ಪ ಕಡಿಮೆ ಮಾಡಿ. ಅದಕ್ಕೋಸ್ಕರನೇ ಸಣ್ಣ ಹಾಕೊಳ್ಳು ಟ್ರೈ ಮಾಡ್ತಿರೋದು. ತೂಕ ಜಾಸ್ತಿ ಇದ್ದಾಳೆ, 70 kg. ಅದರಿಂದ
ಸುಮಾ ನಾಗೇಶನವರು ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ಲರ ಕಮೆಂಟ್ ನೋಡಿದೆ, ಥೈರಾಯ್ಡ್ ಚೆಕ್ ಮಾಡಿಸಿ ಅಂತಾನೆ ಎಲ್ಲ ಪ್ರತಿಯೊಬ್ರು ಹೇಳಿದ್ದಾರೆ. ಇವತ್ತು ಚೆಕ್ ಮಾಡಿಸ್ಬೇಕು ಅಂತ ಇದ್ದು ನಮ್ಮನೆಯವ್ರು ನೆನೆಸ್ಲಿಲ್ಲ. ಇನ್ನೊಂದು ಅದೊಂದಾಯಿತು. ನಾನು ಬೆಳಗ್ಗೆ ಹೋಗ್ಬಿಟ್ಟು ಇನ್ನೂ ಏನೋ ಕೆಲಸ ಇತ್ತಲ್ಲ, ದಿವನ ಬರೋಕೆ ಹೋದಾಗ ಇನ್ನೂ ಏನೋ ಕೆಲಸ ಇತ್ತಲ್ಲ ಅಂದ್ಕೊಂಡು ಮಾಡ್ಕೊಂಡೆ. ಇವತ್ತು ಹೋಗಿ ದಿವನ್ ಕರ್ಕೋಬೇಕಾದ್ರೆ ಕೇಳ್ಕೊ ಬಂದಿಲ್ಲ ಅಂದ್ರೆ ನಾಳೆ ಚೆಕ್ ಮಾಡಿಸ್ಲೇಬೇಕು ಮುದ್ದು. ಕವಿತಾ ಅನ್ನೋರು ಹೇಳಿದ್ದಾರೆ ಥೈರಾಯ್ಡ್ ಚೆಕ್ ಮಾಡಿಸಿ ಅಂತ. ಪ್ರೇಮ ಅನ್ನೋರು ಸೂಪರ್ ಡ್ರೆಸ್. ನವಿ ನೀವು ಹೇಗಿದ್ರು ಸೂಪರ್. ಥ್ಯಾಂಕ್ ಯು ದಿವ್ಯ ಸಿಸ್ಟರ್. ನಿಧಾನವಾಗಿ ತೂಕ ಇಳಿಸಿ ಮೇಡಮ್, ಟೆನ್ಷನ್ ಮಾಡ್ಕೊಳ್ಬೇಡಿ, ಕೂಲ್ ಆಗಿರಿ. ಟೆನ್ಷನ್ ಏನಿಲ್ಲ. ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ನಾಗೇಶ್ ಅನ್ನೋರು ಕಮೆಂಟ್ ಹಾಕಿದ್ರೆ. ಹಾಗೆ ಹರೀಶ್ ಅನ್ನೋರು ಜೀನಿ ಕುಡೀರಿ ಸಣ್ಣ ಆಗ್ತೀರಾ. ಅವಳು ಒಂದ್ಸಲ ಕುಡಿದು ದಪ್ಪ ಆಗಿದೆ ಗೈಸ್. ಅದು ಕುಡಿದ್ರೆ ಬಿಡಂಗಿಲ್ಲ, ಕಂಟಿನ್ಯೂ ಮಾಡಬೇಕು. ನಮ್ಮ ತರ್ಸ್ಕೊಂಡ್ ಕುಡ್ದೆ ಅನ್ಸ್ಬಿಡ್ತೈತು. ನಮ್ಮನವ್ರು ಹೇಳಿದ್ರು ಬೇಡ ಕಣೆ ಅಂತ. ಅವಾಗಿಂದ ನನ್ ಮುಖ ತುಂಬಾ ದಪ್ಪ ಊದ್ಕೊಳಕ್ ಸ್ಟಾರ್ಟ್ ಆಗಿತ್ತು. ಜೀನಿ ಪೌಡರ್ ಅವೆಲ್ಲ ಕುಡಿದ್ರೆ ಸಣ್ಣ ಆಗ್ಬೋದೇನೋ, ಬಟ್ ಸ್ಟ್ರಿಕ್ಟ್ ಆಗಿರಬೇಕು ಡಯಟ್. ಅದ್ರಲ್ಲೂ ಏನು ತಿನ್ನೋಕೆ ಹೋಗ್ಬಾರ್ದು. ನಾವು ತಿನ್ಕೊಂಡು ಸಣ್ಣ ಆಯ್ತೀವಿ ಅದೆಲ್ಲ ಸುಳ್ಳೋದು. ಸೊ ಹಾಗೆ ಯತೀಶ್ ಅನ್ನೋರು ನೀವು ಗೋಲ್ರ ಅಂತ ಕಮೆಂಟ್ ಹಾಕಿದ್ರ. ಎಸ್, ನಾವು ಗೋಲ್ರು. ಶಿವಿಕಾನ ಇದೆ. ನಿಮ್ಮ ಊರು ಯಾವುದು, ನೀವು ಅಲ್ಲಿ ಯಾಕಿಲ್ಲ? ನಮ್ಮೂರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಮ್ಮಪ್ಪ ನಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗಿದ್ರೆ ಅದಕ್ಕೆ ನಾವು ನಮ್ಮಮ್ಮನ್ನ ಬಿಟ್ಟು ಬೇರೆ ಮದುವೆ ಆಗಿದ್ರೆ ಅದಕ್ಕೆ ನಾವು ಅಲ್ಲಿಲ್ಲ. ನಮ್ಮೂರು ಕಿಕ್ಕೇರಿ ಹತ್ರ, ಮಂಡ್ಯ ಜಿಲ್ಲೆ ಕಿಕ್ಕೇರಿ ತಾಲೂಕು. ಕಿಕ್ಕೇರಿ ಹೋಬಳಿ KR ಪೇಟೆ ತಾಲೂಕು ಅನ್ಸುತ್ತೆ, ಯಾವುದೋ ಗೊತ್ತಿಲ್ಲ ಸರಿಯಾಗಿ. ಇರಲಿ ಬಿಡಿ. ವಿಡಿಯೋ ಕ್ಲಾರಿಟಿ ಇಲ್ಲ ಬ್ರೋ. ನಮ್ಮ ಫೋನು ತುಂಬ ದೊಡ್ಡದೇನಲ್ಲ, ಒಂದು ಯಾವುದೋ ವಿವೋ ಫೋನಲ್ಲಿ ಮಾಡ್ತಾ ಇದ್ದೀವಿ ವಿಡಿಯೋನ. ಪೂಜೆ ಚೆನ್ನಾಗಿ ಮಾಡಿದ್ದೀರಾ ನವಿ, ವಿಡಿಯೋ ಸೂಪರ್. ನಿಮ್ಮ ಡ್ರೆಸ್ಸು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ದಿವ್ಯ ಸಿಸ್ಟರ್ಗೆ ಬ್ಲೂ ಕಲರ್ ಡ್ರೆಸ್ ಇಷ್ಟ ಆಗ್ಬಿಡಿ. ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಲಿಂಕ್ ಹೋಗಿ ತಗೊಳ್ಬೇಕು. ನಂದಿನಿ ಅನ್ನೋರು, ನೀವು ಬ್ರದರ್ ನೀವು ಯಾಕೆ ನಿಮ್ಮ ಫಾದರ್ ಮನೆಗೆ ಹೋಗಿಲ್ಲ? ಅಲ್ಲಿ ಪ್ರಾಪರ್ಟಿ ಇಲ್ವಾ? ಮನೆ ಒಂದು ಇರ್ಬೋದು ಗೈಸ್, ಅದು ಬಿಟ್ಟೆ ಜಮೀನೆಲ್ಲ ಏನಿಲ್ಲ, ಅದಕ್ಕೆ ಹೋಗಿಲ್ಲ. ನಮ್ಗೆ ಇಷ್ಟ ಇಲ್ಲ ಹೋಗಿ. ಮುಂಚೆಲ್ಲ ಚೆನ್ನಾಗಿದ್ದು, ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿರಂಗೆ ಒಂದು ಸಲ ಕರ್ಕೊಂಡು ಹೋಗಿದ್ರು. ಅಂದರೆ ನಮ್ಮ ಅಜ್ಜಿ ಇದ್ರಲ್ಲ, ನಮ್ಮ ಅಪ್ಪ ಅಮ್ಮ ಅವ್ರು ಸತ್ತೋದಾಗ ಒಂದು ಸಲ ಎಲ್ಲ ಹೋಗಿದ್ದು, ಅದೊಂದು ನೆನಪೈತೆ. ಅದು ಬಿಟ್ಟರೆ ಹೋಗಿದ್ದು ನೆನಪಿಲ್ಲ, ಗೊತ್ತೂ ಇಲ್ಲ. ಆಮೇಲೆ ಹೋಗ್ಲೇ ಇಲ್ಲ. ನಾನು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹೋದಾಗ ಇವ್ರ ತಾತ ಸಿಕ್ಕಿದ್ರು. ಅವ್ರು ಸತ್ತೋಗ್ರಲ್ವ? ಅವ್ರು ಸತ್ತೋಗ್ರಿಲ್ಲ, ಅವ್ರಿಗೆ ನೆನಪೈತೆ ಅಷ್ಟೇನೆ. ರೂಪಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಭಯ ಮಕ್ಕಳು ಎಲ್ಲಿ ಬೀಳ್ತಾರೆ ಅಂತ. ಭಯ ನನಗೂ ಹಂಗೆ ಆಗುತ್ತೆ ಸಿಸ್ಟರ್. ನಮ್ಮ ನವಿ ಅಂತೂ ಹೆವಿ ಭಯ ಪಡ್ತಾರೆ ಗೈಸ್. ಒಬ್ಬನ್ನೇ ಬಿಡೋದೇ ಇಲ್ಲ. ಸೇಮ್ ನಮ್ಮ ದಿವಿ ಖುಷಿ ಥರ ಮಕ್ಕಳು ಈಚೆ ಕಡೆ ಸೈಕಲ್ ಹೊಡಿತಾ ಇರ್ತಾರೆ ರೋಡಲ್ಲಿ. ನಿನ್ನೆ ನಾನು ಗ್ರೌಂಡಿಗೆ ಹೋಗ್ತಿದ್ವಿ, ಎಲ್ಲರೂ ಜೊತೆ ಎಲ್ಲ ವಿಡಿಯೋ ಹಾಕಿದೀವಲ್ಲ, ಅಲ್ಲಿ ಇಬ್ರು ಮಕ್ಳು ಬಂದಿದ್ದು. ದಿವನ ಅಷ್ಟುದಾನೆ ಅವರೇ ಸೈಕಲ್ ತಗೊಂಡು ಹೊಡ್ಕೊಂಡು ಲಾಲಿಪಾಪ್ ತಗೊಂಡು ತಿನ್ಕೊಂಡು ಅಂಗಡಿಲಿ ಯಾರು ಇಲ್ಲ ಅವ್ರ ಮನೆಯವರು. ಇವಳು ಎಷ್ಟು ಭಯ ಪಡ್ತಾಳೆ ಆಚೆ ಬಿಡಕ್ಕೆ. ಅದಕ್ಕೆ ಹುಡುಗ ಹೊರಗಡೆ ಎಲ್ಲೋದ್ರೂ ಒಂದು ತುಟುಕ್ ಪಿಟಕ್ ಅಂತ ಮಾತಾಡಲ್ಲ. ಅದು ಸ್ಕೂಲಲ್ಲಿ ಕೆಳಗಡೆ ಇರ್ಬೇಕು, ಮನೆ ಅಕ್ಕಪಕ್ಕದವ್ರು ಪರಿಚಯ ಆಗೋದು, ಫ್ರೆಂಡ್ಸ್ಗಳು ಆಗೋದು ಹತ್ರ ಇರುತ್ತೆ. ಆಮೇಲೆ ಮೇಘನನ್ನವರು ನೈಸ್ ವ್ಲಾಗ್ ಸೂಪರ್ ಗಾನವಿ ಅಂತ ಕಮೆಂಟ್ ಹಾಕಿದ್ರೆ. ಥ್ಯಾಂಕ್ ಯು. ಆಮೇಲೆ ನಾನು ಏನಂತ ಅನ್ಸುತ್ತೆ ಒಂದು ಟೈಮು, ಇವ್ರ ತಾತ ಅಜ್ಜಿ ಇಲ್ವಲ್ಲ, ಅದರಿಂದ ನಮಗೇನೋ ಅಂದರೆ ಇವ್ರಿಗೆ ಬರೋದೇ ಇವ್ರ ಅಪ್ಪನ ಕಡೆ ಫ್ಯಾಮಿಲಿ ಇದ್ದರೆ ನಾವು ಏನಾರ ಮಾಡಬೇಕು, ಒಂದು ಹಬ್ಬ ಮಾಡಬೇಕು ಅಂದರೆ ಆಗಲಿ, ಏನೇ ಮಾಡಬೇಕಾದ್ರೆ ಇವ್ರು ಹೆಂಗೆ ಮಾಡ್ತೀರಿ ನಿಮ್ಮ ಅಪ್ಪನ ಮನೇಲಿ ಹಂಗೆ ಮಾಡಬೇಕಾಗಿರೋದು. ನಾವು ಆಯುಧ ಪೂಜೆನ ಇವ್ರ ಅಮ್ಮನ ಮನೆ ಕಡೆದು ಮಾಡ್ತೀವಿ. ಇವ್ರ ಅಪ್ಪನ ಮನೆ ಕಡೆದು ಏನು ಅಂದರೆ ಏನು ಮಾಡಲ್ಲ. ಅದು ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರು ಯಾವ ಹಬ್ಬ ಮಾಡ್ತಿದ್ರು, ಏನು ಮಾಡ್ತಿದ್ರು ಒಂದೂ ಗೊತ್ತಿಲ್ಲ. ಇವ್ರ ಅಪ್ಪನ ಕಡೆಯಲ್ಲಿ ಏನು ಹಬ್ಬ ಮಾಡ್ತಿದ್ರು, ಏನಂದ್ರೆ ಏನು ಪೂಜೆನೂ ಮಾಡಲ್ಲ. ಹೋಗಿ ಮಂದಿಯವ್ರು ಒಂದು ಮಾಡ್ಕೋತೀವಿ ಅಷ್ಟೇನೆ. ಅಲ್ಲಿ ಹೋದಾಗ ಯಾರು ಕೇಳೋಣ ಅಂದರೆ ಯಾರೂ ಪರಿಚಯ ಇಲ್ಲ ನಮಗೆ. ಸೊ ಹಾಗೆ ದಿವ್ಯ ಸಿಸ್ಟರು ಗರ್ಲ್ ಬೇಬಿದ್ದು ಕ್ಲಾತ್ ತರಿಸಿ ರಿವ್ಯೂ ಮಾಡಿ 3 ತಿಂಗಳು 6 ತಿಂಗಳು ಪಾಪು. ಓಕೆ ಸಿಸ್ಟರ್, ಟ್ರೈ ಮಾಡಿದ್ವಿ. ನಮ್ಮ ನವಿಗೆ ಬೇಜಾರಾಗೋದಂತೆ, ಗರ್ಲ್ ಬೇಬಿ ಇವಳಿಗಾಗಿಲ್ವಲ್ಲ, ಫೀಲ್ ಆಗುತ್ತಂತ ಬಟ್ಟೆ ತರಿಸಿದ್ರೆ. ಸೊ ಆದರೆ ಟ್ರೈ ಮಾಡಿಸ್ತೀನಿ ಅವ್ರ ಕೈಲಿ. ವಿಜಯ್ದು ಸ್ಯಾಲ್ರಿ ಎಷ್ಟು ಅಂತ 1 2 3 ಜನ ಕಮೆಂಟ್ ಹಾಕಿದ್ದೀರಾ. ಅಣ್ಣನ ಸ್ಯಾಲ್ರಿ ಎಷ್ಟು? ಅಣ್ಣ ನಿಮ್ಮ ಸ್ಯಾಲ್ರಿ ಎಷ್ಟು? ವಿಜಯ್ದು ಸ್ಯಾಲ್ರಿ ಎಷ್ಟು ಅಂದರೆ ನಿಂದು ರಿವೀಲ್ ಮಾಡಿದ್ಯಲ್ಲ, ಮೀಶೋ ರಿವೀಲ್, ಅದಕ್ಕೆ ಕೇಳ್ತಾ ಇದ್ದಾರೆ. ಎಷ್ಟಾಗುತ್ತೆ ಅಂತ ಅವರೇ ಕೌಂಟ್ ಮಾಡ್ಕೊಂಡು ಇಷ್ಟ ಆಯ್ತಾ ನಂದು ಹೇಳ್ಬೋದು ಅಷ್ಟೇ ಗೈಸ್. ನಮ್ಮನೆಯವ್ರದ್ದೆಲ್ಲ ಹೇಳಲ್ಲ ಇವಾಗ ಯಾವಾಗ ಸಮಯ ಬಂದಾಗ ಹೇಳ್ತೀವಿ. ಹಾಗೆ ಪೂಜಾ ಅನ್ನೋರು 22,000 ಬರುತ್ತೋ ಒಂದು ತಿಂಗಳಿಗೆ ಮೀಶೋ ಇಂದ ಅಂತ ಕಮೆಂಟ್ ಹಾಕಿದ್ರು. ಬರ್ಬೋದೇನೋ, ಅಷ್ಟು ಜನ ನೋಡಿ ತಗೊಂಡ್ರೆ. ಅಂದ್ರೆ ತಿಂಗಳ ಬರಲ್ಲ ನಮಗೆ ಅಮೌಂಟ್, ಅದು ವೀಕ್ಲಿ ಅದು ಮೀಶೋ ವೀಕ್ಲಿ ಬರೋದು.
22,000 ಬಂದಿರೋದು ಇವಳು ಎಲ್ಲಿಂದ ಶುರು ಮಾಡಿದ್ದಾಳೆ ಅವಾಗಿಂದ ಇಲ್ಲಿ ತನಕ ಬಂದಿರೋದು. ಮೋಸ್ಟ್ಲಿ ಆಲ್ಮೋಸ್ಟ್ ಒಂದು 50 ಡ್ರೆಸ್ ತರಿಸಿದ್ಯಾ? ವಾರನೂ ಬರುತ್ತೆ, ಆದ್ರೆ ನನ್ನ ಅಕೌಂಟಿಗೆ ಬರಲ್ಲ. ನಾನ್ ಮಾಡೋದು ಎಲ್ಲ ನನ್ನ ಗಂಡಿನ ಅಕೌಂಟಿಗೆ. ಇವಳದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಬ್ಯಾಂಕ್ ಅಕೌಂಟಿಗೆ ಅವಾಗ ಮಾಡಿಸ್ದಾಗ, ಅದರಿಂದ ಬರಲಿಲ್ಲ. ಇವಾಗ ಲಿಂಕ್ ಮಾಡಿಸಿದ್ದೀನಿ, ಚೇಂಜ್ ಮಾಡಕ್ ಆಯ್ತಿಲ್ಲ ಅದನ್ನು. ಎಲ್ಲ ದುಡ್ಡು ಪ್ರತಿಯೊಂದು ಯೂಟ್ಯೂಬ್ದಾಗ್ಲಿ, ಫೇಸ್ಬುಕ್ದಾಗ್ಲಿ, ಮೀಶೋದಾಗ್ಲಿ, ಇವ್ರ ದುಡ್ಡಾಗ್ಲಿ ಎಲ್ಲ ಇವ್ರಿಗೆ ಹೋಗುತ್ತೆ. ವೆಡ್ಡಿಂಗ್ ಆನಿವರ್ಸರಿಗಾಗ್ಲಿ, ಬರ್ಡೇ ಆಗ್ಲಿ ಏನು ಕೊಡಿಸ್ಲಿ, ನಾನು ದುಡ್ಡು ಇಸ್ಕೊಂಡು ನಂಗೆ ಕೊಡೋದ? ಯಾಕಂದ್ರೆ ನಾನು ಸಂಪಾದನೆ ಮಾಡೋಣ ಅಂತ ಅವ್ರಿಗೆ ಗೊತ್ತೇ ಅಲ್ಲ. ಆಗಲ್ಲ. ಯಾಕೆ ಈ ತರ ಮಾಡ್ಕೊಂಡೆ ನೀನು? ಲಿಂಕ್ ಮಾಡಿಸ್ಕೋಬೇಕಿತ್ತು. ಆದ್ರೆ ನಂದು ಅವ್ರಿಗೆ ಬರ್ತಿರೋದು ತಾನೇ, ಅದು ನನ್ ಕಷ್ಟಪಟ್ಟು ದುಡಿದಿರೋ ತಾನೇ ನಿನಗೆ ಬರೋದು, ಅದನ್ನ ತಾನೇ ನಾನು ಕೊಡ್ಸೋದು. ಅದು ಅವ್ರಿಗಿಲ್ಲ, ಅವ್ರ ಅಕೌಂಟಿಗೆ ಹೋಯ್ತು, ಅದು ಅವ್ರ ದುಡ್ಡೇ. ಅದು ಜಾಗೃತಿ ಅನ್ನೋರು ಒಬ್ರು ಕಮೆಂಟ್ ಹಾಕಿದ್ದಾರೆ, ನವಿ ಕಂಪ್ಯೂಟರ್ ರಿಪೇರಿ ಆಗಿಲ್ವಾ ಅಂತ. ಕಂಪ್ಯೂಟರ್ ನಾವು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಗೈಸ್ ನಮ್ಮನೆಯವರು. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ, ಕಷ್ಟಪಟ್ಟು ದುಡ್ಡಲ್ಲಿ ತಗೊಂಡಿದ್ದು ಗೈಸ್. ಅದ್ ನಾನು ನಂಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಹಾಳು ಮಾಡಿದ್ದು ಅಲ್ಲಿಂದ ನಿಂತವನಲ್ಲ, ಅದನ್ನ ರೆಡಿ ಮಾಡಿಸ್ಬೇಕು. ಇಲ್ಲ ನಾನು ಏನಾರ ಮಾಡ್ಕೊಳ್ಬೇಕು ಕಂಪ್ಯೂಟರ್ನ. ಅವ್ರ ಅಂಗಡಿಗೆ ಹೋಗಿ ಕೊಟ್ಬಿಟ್ಟು ಬಂದು ಈಸ್ಕೊಂಡೇ ಬರಕ್ ಹೋಗಿಲ್ಲ. ನಾನು ಊರಲ್ಲಿ ಇದ್ದಾಗ ಕೊಟ್ಟಿರೋದು ಗೈಸ್ ಅದನ್ನ. ಅದಕ್ಕೆ ಆ ರಿಪೇರಿ ಮಾಡಿಸೋ ದುಡ್ಡಲ್ಲಿ ಒಂದು ಹೊಸದೇ ಬರುತ್ತೆ, ಮಾನಿಟರ್. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಮಾನಿಟರ್ ಒಂದು ಹಾಳಾಗಿದೆ ಗೈಸ್, ಅದೊಂದು ತಗೊಂಡ್ಬರ್ಬೇಕು. ನಿಮ್ಮೂರಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ 10 ರೂಪಾಯಿನ, ಮಂಗಳೂರಲ್ಲಿ 30 ರೂಪಾಯಿ ತಗೋತಾರೆ. ಇಲ್ಲೂ ಐತೆ 10 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಅಂತೇನೋ ಐತೆ. ನಾವು ಕುಡ್ದ್ವಲ್ಲ ಲೋಟ, 10 ರೂಪಾಯಿ ಲೋಟ 10 ರೂಪಾಯಿ. ನಮ್ಮ ಊರ್ ಕಡೆನೂ ಅಷ್ಟೇನೆ. ನಮ್ಮ ಊರ್ ಕಡೆ ಕುಡ್ದಿದ್ದೀನಿ ದೊಡ್ಡ ಲೋಟದ ಕೊಡು, ಹೊಟ್ಟೆ ತುಂಬ ಹೋಗಿ ವಾಮಿಟ್ ಬರಂಗ ಐತಿರತ್ತೆ, ಅಷ್ಟು ಹುಳಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಇಲ್ಲಿ ಏನೋ ರೀತಿ ಇರ್ಲಿಲ್ಲ. ಅಲ್ಲೇ ಮಡಗಿದ್ರಲ್ಲ, ನಿನಗೆ ಬೇಕಂದ್ರೆ ಮಸಾಲೆ ಹಾಕೋಬಹುದು, ನಿಂಬೆಹಣ್ಣು ಹಾಕೋಬಹುದು, ಏನ್ ಬೇಕು ಅಂದ್ರೆ ಅವ್ರು ಹಂಗೆ ಸಪರೇಟ್ ಕೊಡ್ತಾರೆ, ಎಲ್ಲ ಬಾಟ್ಲಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಏನ್ ಬೇಕಾದ ಹಾಕೋಬಹುದು. ಸಕ್ಕದಾಗಿತ್ತು ಗೈಸ್, ನನಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ವರ್ಷಗಳೇ ಆಗಿತ್ತು ಈ ರೀತಿ ಕೊಡ್ತಿದ್ದು ನಾನು. ವಾವ್, ಸೂಪರ್ ನವಿ. ಇನ್ನು ಹೀಗೆ ಜಾಸ್ತಿ ಅಮೌಂಟ್ ಬರಲಿ. ಓಕೆ, ಹೋಟೆಲ್ ಬಿಲ್ ಎಷ್ಟಾಯ್ತು ಸಿಸ್ಟರ್? ಮೊನ್ನೆ ಹೋಟ್ಲು ಬಿಲ್ ಕೇಳ್ತಾ ಇದ್ರು. ಚಿಕನ್ ತಿನ್ನಂಗಾಗಿ, ಚಿಕನು 3 ವಾರ ತಿನ್ನಂಗೆ ಅಂತ ಹೇಳಿದಿನಲ್ಲ. 1500 ಅಷ್ಟು ರೈಟ್ ಗೈಸ್, ಅಷ್ಟು ವರ್ತಿಲ್ಲ ಅದು. ನಾವು ತಿಂದಿದ್ದೆ 3 ಐಟಮ್ಸಾ? ನೂಡಲ್ಸ್, ಮಂಚೂರಿ, ಪನ್ನೀರ್ ಮಂಚೂರಿ, ಆಮೇಲೆ ಫ್ರೈಡ್ ರೈಸ್, 2 ಪ್ಲೇಟ್ ಫ್ರೈಡ್ ರೈಸ್ ತಗೊಂಡಿದ್ದು, 2 ಜ್ಯೂಸ್, ಆಮೇಲೆ 2 ಜ್ಯೂಸ್, 6 ಐಟಮ್ಸ್. ಆದ್ರೆ ಅದೇನು ಅದು ಅಷ್ಟಿಷ್ಟು ಕೊಟ್ಟಿದ್ದು. ಊಟ ಜಾಸ್ತಿನೇ ಕೊಟ್ಟಿದ್ರು, ಟೇಸ್ಟ್ ಇರಲಿಲ್ಲ ಅಷ್ಟೇ. ಊಟ ಏನು ಜಾಸ್ತಿ ಇಲ್ಲ, ಇಷ್ಟೇನೆ ಕೊಟ್ಟಿದ್ದು. ನಾವು ಇಲ್ಲಿ ಹೋಗು, ನಮ್ಮ ಬೆಂಗಳೂರಲ್ಲಿ ಹೆಂಗ್ ಕೊಡ್ತಾರೆ, ನಾವು ತಿನ್ನೋಕೆ ಅಷ್ಟು ತಿನ್ನೋದೇ ಇಲ್ಲ. ಮತ್ತೆ ವಾಪಸ್ ತಗೊಂಡಿರ್ತೀವಿ, ಪಾರ್ಸಲ್ ಮಾಡಿಸ್ಕೊಂಡಿರ್ಬೇಕಾದ್ರೆ ಅದು ಖಾಲಿನೇ ಆಗ್ತು. ಚೆನ್ನಾಗಿಲ್ಲ ಅಂದ್ರು ಹೊಟ್ಟೆ ಕೇಳ್ಬೇಕಲ್ಲ. ಬೆಳಗ್ಗೆ ಸರಿಯಾಗಿ ತಿಂದಿರಲಿಲ್ಲ, ಬರೀ ಒಂದೊಂದು ದೋಸೆ ತಿನ್ಕೊಂಡು ಹೋಗಿದ್ದು ಅಲ್ಲಿ. ಸೊ ಇಷ್ಟೇ ಕ್ವಶನ್ ಆಗಿತ್ತು ಗೈಸ್. ಈ ಕ್ವಶನ್ಗೆಲ್ಲ ನಿಮಗೆ ಲೈಕ್ ಕೊಟ್ಟಿರ್ತೀನಿ, ಇಲ್ಲಿ ಆನ್ಸರ್ ಮಾಡಿದ್ದೀನಲ್ವ, ಅದಕ್ಕೋಸ್ಕರ. ಮತ್ತು ಇದೇ ಥರ ಕ್ವಶನ್ ಕೇಳ್ತಾ ಇರಿ, ನಾವು ಉತ್ತರ ಕೊಡ್ತಾ ಇರ್ತೀವಿ. ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀವಿ ಗೈಸ್. ಮತ್ತು ಇನ್ನೊಂದು ವ್ಲಾಗ್ ಮತ್ತೆ ಶೂಟ್ ಮಾಡ್ಕೋಬೇಕು. ಇವಾಗ ನೈಟ್ ಶಿಫ್ಟಲ್ಲಿ ಮಾಡಿಕೊಂಡ್ರೆ ಆರಾಮಾಗುತ್ತೆ. ಇವಾಗ ನಾನು ನೈಟು 6 ಗಂಟೆ ಹೊತ್ತಿಗೆ ಇದನ್ನು ಎಡಿಟ್ ಮಾಡಿ 9 ಗಂಟೆಗೆ ಸೆಟ್ ಮಾಡಬೇಕು. ನಿಮಗೆ 9 ಗಂಟೆಗೆ ಬರುತ್ತಿದ್ದು, ಅಷ್ಟೊತ್ತಿಗೆ ಸೆಟ್ ಮಾಡಿಬಿಡ್ಬೇಕು. ಡೈಲಿ ಏನು ಮಾಡ್ತಿದ್ದೆ, 10 ಗಂಟೆಗೆ ಆಗ್ತಿದ್ದೆ. ಸ್ವಲ್ಪ ಇವತ್ತು ಬೇಗ ಹಾಕೋಣ. ಡ್ಯೂಟಿಲಿ ಇರ್ತೀನಿ, ಎಡಿಟ್ ಮಾಡೋಕ್ಕಾಗಲ್ಲ. ಡ್ಯೂಟಿಗೆ ಹೋಗೋದಕ್ಕೆ ಎಡಿಟ್ ಮಾಡಿ ನಾನು ಶೆಡ್ಯೂಲ್ ಮಾಡಬೇಕು 9 ಗಂಟೆಗೆ. ಸೊ ಓಕೆ ಗೈಸ್, ಬೈ ಬಾಯ್. ಆಮೇಲೆ ಲಕ್ಷ್ಮಿದು ಮುಖೋಡ ಏನಾರು ಬೇಕಿದ್ರೆ ನಿಮ್ಮ ಇನ್ಸ್ಟಾಗ್ ಹೋಗಿ ಲಿಂಕ್ ಅಂತ ಕಮೆಂಟ್ ಆಗಿ ಗೈಸ್, ಅದು ನಿಮಗೆ DM ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಲಕ್ಷ್ಮಿದು. ಬೇಕಾದ್ರೆ ಅದ್ರ ವಿಡಿಯೋನ ಸೈಡಲ್ಲಿ ಹಾಕ್ತಾರೆ ನೋಡಿ. ಇದ್ರಲ್ಲಿ ಯೂಟ್ಯೂಬ್ಗೆ ಹಾಕಿದ್ದೀನಿ ಆಲ್ರೆಡಿ. ಆ ಯೂಟ್ಯೂಬ್ಗ ನೋಡಿ ಗೈಸ್, ನೋಡ್ಬಿಟ್ಟು ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ಲಿಂಕ್ ಕೊಡ್ತೀನಿ. ಬಾಯ್.